विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ तत्सत् ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ ಶ್ಲೋಕ ಅಧ್ಯಾಯ 17 ಶ್ಲೋಕ 20, 21 ಹಾಗೂ 22 ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕಗಳು ವಿಶೇಷವಾಗಿ ದಾನದ ಬಗ್ಗೆ, 3 ಗುಣಗಳ ದಾನದ ಬಗ್ಗೆ ಇದೆ. ಈ ಶ್ಲೋಕಗಳ ಅನುವಾದ ಹೀಗಿದೆ: ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಹಾಗೆಯೇ ಅಶುಚಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ಗುಣದ ದಾನ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಹೀಗೆ ಒಂದು ಪೂಜೆ ಬಗ್ಗೆ ಅರ್ಜುನ ಪ್ರಶ್ನೆ ಕೇಳಿದ್ದು, ಈಗ ಮಾತಾಡ್ತಿರೋದು ದಾನದ ಬಗ್ಗೆ. ಯಾಕಂದ್ರೆ ಪೂಜೆ ಭಾಗವಾಗಿ ಇವೆಲ್ಲವೂ ಇರ್ತವೆ: ದಾನ, ತಪ, ಯಜ್ಞ, ಆಹಾರ, ಶ್ರದ್ಧೆ. ನಾವು ಈ ಅಧ್ಯಾಯದ ಹೆಸರೇ ಶ್ರದ್ಧೆಯ ಪ್ರಭೇದಗಳು ಅಂತ ಇದೆ. ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಇದೆ ನೋಡಿ. ಇವೆಲ್ಲವನ್ನ ಮಾಡ್ಬೇಕು ಅಂದ್ರೆ, ಪೂಜೆಗಳನ್ನ ನೋಡಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಶ್ರದ್ಧೆ ಬೇಕು. ಆ ಶ್ರದ್ಧೆಯಲ್ಲಿ ಪ್ರಭೇದಗಳು. ಆ ಪೂಜೆ ಮಾಡ್ಬೇಕು ಶ್ರದ್ಧೆ ಇಟ್ಕೊಂಡು ಅಂತಂದ್ರೆ ನೋಡಿ, ಅವುಗಳಲ್ಲಿ ಇವೆಲ್ಲ ಬರ್ತವೆ: ದಾನ, ಯಜ್ಞ, ತಪ, ಆಹಾರ, ಇವೆಲ್ಲವೂ ಬರ್ತವೆ. ಇವೆಲ್ಲವನ್ನ ತಿಳ್ಕೊಂಡಿದ್ರೇನೆ ಸರಿಯಾಗಿ ಪೂಜೆ ಆಗೋದು. ಪೂಜೆ ಮಾಡೋದಾದ್ಮೇಲೆ ನೀವು ನೋಡಿರ್ತೀರಿ ದಾನ ಕೊಡುವಂಥದ್ದು ನೋಡಿ, ಅದು ಅದರ ಭಾಗವಾಗಿ ಇರುತ್ತೆ. ದಕ್ಷಿಣೆ ಕೊಡುವಂಥದ್ದು ನೋಡಿ, ಬಂದಂತ ನೋಡಿ, ಯುಧಿಷ್ಠಿರ ಮಹಾರಾಜ ಅಥವಾ ಯಾರೇ ಒಬ್ಬರು ಅಶ್ವಮೇಧವನ್ನ ಮಾಡ್ತಾರೆ, ಅಶ್ವಮೇಧದ ಕೊನೆ ಭಾಗವಾಗಿ ಅಲ್ಲಿ ಗಳಿಸಿದಂತ ಎಲ್ಲ ದ್ರವ್ಯಗಳು, ಯಜ್ಞಗಳ ಏನೇನು ಬಂದಿರುತ್ತೋ ಅವರ ಅಶ್ವಮೇಧ ಯಜ್ಞದಲ್ಲಿ, ಕಪ್ಪ ಕಾಣಿಕೆಗಳು, ಈ ತರದೆಲ್ಲ ಏನ್ ಸಂಗ್ರಹಿಸಿರ್ತಾರೋ ಅದನ್ನೆಲ್ಲ ಕೊನೆಯಲ್ಲಿ ಬ್ರಾಹ್ಮಣರಿಗೆ ದಾನವಾಗಿ ಕೊಡ್ತಾರೆ ನೋಡಿ. ಈ ನಮ್ಮ ವರದಕೃಷ್ಣ ಪ್ರಭು ಅವರು ಯಾವಾಗ್ಲೂ ದಶರಥ ಮಹಾರಾಜ ಮತ್ತೆ ಇಂಥವ್ರನ್ನ ಪ್ರಸ್ತಾಪ ಮಾಡ್ತಿರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಶ್ವಮೇಧ ಯಜ್ಞ ಮಾಡಿ ಒಬ್ಬ ಸಾಮ್ರಾಟ ಇಡೀ ಭೂಮಿಯನ್ನ ಗೆದ್ದಿರ್ತಾನೆ. ಗೆದ್ದಾತ ಏನ್ ಮಾಡ್ತಾನೆ ಅಂದ್ರೆ ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ. ಈಗ ಅವ್ರೇನ್ ಮಾಡ್ತಾರೆ, ಬ್ರಾಹ್ಮಣರು ಇಟ್ಕೊಂಡು, ಅವರು ಸರಳ ಜೀವಿಗಳು ನೋಡಿ. ಅವರಿಗೂ ನೋಡಿ ದೈವಜ್ಞರು. ಅವ್ರಿಗೆ ಈ ಭೂಮಿ ರಾಜ್ಯನೆಲ್ಲ ಇಟ್ಕೊಂಡು ಏನು ಮಾಡ್ಬೇಕಾಗಿಲ್ಲ. ಅವರು ಈ ಸ್ವೀಕಾರ ಮಾಡಿ, ಕೊಟ್ಟದ್ದನ್ನು ಮೊದಲು ಸ್ವೀಕಾರ ಮಾಡ್ಕೋಬೇಕು ನೋಡಿ. ಆಮೇಲೆ ವಾಪಸ್ ಆ ರಾಜನಿಗೆ ಕೊಡೋದು. ರಾಜ, ನಾವೆಲ್ಲ ತಗೊಂಡು ಈ ಭೂಮಿಯನ್ನ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡೋದು, ಇದರ ಸರಿಯಾದ ಯೋಗ್ಯ ವ್ಯಕ್ತಿ ನೀನೇ, ಇದನ್ನ ನೀನೇ ಆಳಿದ್ರೆ ಅಂತ ಹೇಳಿ ಅವರಿಂದ ಇವ್ರಿಗೆ ಕೊಡೋದು ನೋಡಿ. ಆ ಅಶ್ವಮೇಧ ಯಜ್ಞದಲ್ಲಿ ಆದಂತ ದೋಷಗಳು ನೋಡಿ, ಅದರಲ್ಲಿ ಪಾಪಗಳು
ನೋಡಿ, ಈ ತರದೆಲ್ಲವನ್ನ ಜೊತೆಗೆ ಅವ್ರ ದಾನ ಬ್ರಾಹ್ಮಣರು ಕೊಟ್ಟಿರ್ತಾರೆ. ಈಗ ಆ ಬ್ರಾಹ್ಮಣರು ಅದನ್ನ ಶುದ್ಧಿ ಮಾಡಿ ವಾಪಸ್ ರಾಜನಿಗೆ ಕೊಡೋದು. ಈ ಯಜ್ಞಗಳಲ್ಲಿ ಹಿಂಗೆ ಆಗೋದು. ವಿಶೇಷವಾಗಿ ಇಂತಿಂತ ಯಜ್ಞಗಳಲ್ಲಿ ವಾಪಸ್ ಕೊಡ್ತಾರೆ. ವಾಪಸ್ ಅಂದ್ರೆ ಆಶೀರ್ವಾದ ಮಾಡಿ ಇವ್ರು ಅವ್ರಿಗೆ ದಾನ ಕೊಡ್ತಾರೆ. ಯಾಕಂದ್ರೆ ಅವರ ಕೆಲ್ಸನೇ ಅದು. ಏನದು? ಯಜನ ಯಾಜನ, ಪಠಣ ಪಾಠಣ. ಮತ್ತೆ ನೋಡಿ, ದಾನ ಕೊಡುವಂಥದ್ದು, ದಾನ ಸ್ವೀಕರಿಸೋದು. ನೋಡಿ, ಸ್ವೀಕರಿಸೋದು, ಕೊಡೋದು. ಸ್ವೀಕರಿಸಿ ಕೊಡೋದು. ಅವಾಗ ನೋಡಿ ಅದು ಶುದ್ಧಿ ಆಗತ್ತೆ. ನೋಡಿ, ಹಿಂಗೆ ದಾನ ಕೊಡೋ ಸಂದರ್ಭದಲ್ಲಿ ನೀವು ಗಮನಿಸಿರ್ತೀರಿ, ಯಾರ ಕೈ ಮೇಲೆ ಇರುತ್ತೆ? ಕೊಡೋರ್ ಕೈ ಮೇಲೆ ಇರುತ್ತೆ, ತಗೊಳ್ಳೋರ್ ಕೈ ಮೇಲೆ ಇರುತ್ತೆ? ಕೊಡೋರ್ ಕೈ. ಕೊಡೋರ ಕೈ ಮೇಲೆ ಇರುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ದಾನ ಈಸ್ಕೊಳ್ಳೋದು ದೊಡ್ಡ ವಿಷಯ. ದಾನ ನಾವು ಕೊಡ್ತಿದೀವಿ, ಅವ್ರು ಈಸ್ಕೊಡ್ತಿದ್ದಾರೆ, ಸ್ವೀಕಾರ ಮಾಡ್ತಿದ್ದಾರೆ ಅಂತಂದ್ರೆ ಇದು ದೊಡ್ಡ ವಿಷಯ. ನಾವು ಕೊಡೋ ದಾನನ ಯಾರಾದ್ರೂ ಸ್ವೀಕರಿಸಿಲ್ಲ, ತಿರಸ್ಕಾರ ಮಾಡಿದ್ರು ಅಂದ್ರೆ ಅದು ತುಂಬಾ ಘೋರವಾದ ವಿಷಯ. ದಾನ ಕೊಡ್ತೀವಿ, ಅವರು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ. ಹಂಗೆ ನಮ್ಮ ವೈದಿಕ ಪರಂಪರೆಯಲ್ಲಿ ದಾನಕ್ಕೆ ಬಹಳ ಮಹತ್ವ ಇದೆ. ವಿಶೇಷವಾಗಿ ಸ್ವೀಕಾರ ಮಾಡೋರು ಬಗ್ಗೆ ನೋಡಿ ಗೌರವಗಳಿದ್ದಾವೆ. ಯೋಗ್ಯರಿಗೆ ಕೊಡೋದು. ಇಲ್ಲಿ ಹೇಳ್ತಿರುವಂಗೆ ನೋಡಿ, ಯಾರಿಗೂ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಈ 3 ಶ್ಲೋಕಗಳು ಓದಿದ್ಮೇಲೆ ನಮ್ಮ ಬದುಕಿನ, ನಮ್ಮ ಆಚರಣೆಗಳಲ್ಲಿ ಬದಲಾವಣೆಗಳು ಬರಬೇಕು. ನೋಡಿ, ಏನ್ ಬರ್ಬೇಕದು? ನೋಡಿ, ಇಲ್ಲಿ ಹೇಳ್ತಿರೋಂಗೆ ಆಗ್ಬೇಕು. ಪ್ರತಿಫಲ ನಿರೀಕ್ಷೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ನೋಡಿ, ಇದು ಯಾವಾಗ್ಲೂ ನಮ್ಗೆ ಗೊತ್ತಿರ್ಬೇಕು. ಯಾರಿಗೆ ಕೊಡ್ತಿದೀವಿ, ಅದನ್ನ ತಗೊಂಡು ಇವ್ರು ಏನ್ ಮಾಡ್ತಾರೆ? ಯೋಗ್ಯನಾದವನಿಗೆ ಕೊಡ್ಬೇಕು. ನೋಡಿ, ಯೋಗ್ಯನಾದವನಿಗೆ ಅಂತಂದ್ರೆ ನೋಡಿ, ನೀವೊಂದು ಮದುವೆಯ ಸಂದರ್ಭದಲ್ಲೂ ಕೂಡ ಕನ್ಯಾದಾನ ಅಂತ ಮಾಡ್ತೀರಿ ಅಲ್ವಾ? ಕನ್ಯಾದಾನ ಅಂತ ಮಾಡ್ತಾರಲ್ವ? ಮದುವೆಗಳಲ್ಲಿ ಬೇರೆ ಬೇರೆ ವಿಧಗಳಿದಾವೆ. ನೋಡಿ, ಏನೇನ್ ಬೇರೆ ಬೇರೆ ವಿಧಗಳು ಮದುವೆಯಲ್ಲಿ? ಯಾವ ತರ ಮದುವೆಗಳಿದಾವೆ? ಗಂಧರ್ವ, ವೆರಿ ಗುಡ್. ಮತ್ತೆ ಬ್ರಾಹ್ಮಣರ ಮದ್ವೆ, ಕ್ಷತ್ರಿಯರದು. ನೋಡಿ, ನಮ್ಮ ಇದರಲ್ಲಿ ಬ್ರಹ್ಮ ಬ್ರಹ್ಮ ವಿವಾಹ, ದೈವ ವಿವಾಹ, ಹರ್ಷ ವಿವಾಹ, ಪ್ರಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ ವಿವಾಹ ಅಂತೆಲ್ಲ ವಿಧಗಳಿದಾವೆ. ವಿಶೇಷವಾಗಿ ಬಹಳಷ್ಟು ಜನ ಆಗುವಂಥದ್ದು ಬ್ರಹ್ಮ ವಿವಾಹ ಅಲ್ವಾ? ಏನು ಬ್ರಹ್ಮ ವಿವಾಹ ಅಂದ್ರೆ ನೋಡಿ, ಕನ್ಯಾದಾನ ಮಾಡಿ ಕೊಡೋದು. ಯಾರಿಗೆ? ಯೋಗ್ಯನಾದ ವರನಿಗೆ. ಬೇರೆ ಬೇರೆ ಇದರಲ್ಲಿ ಏನ್ ಮಾಡ್ತಾರೆ? ಈ ರಾಕ್ಷಸ, ಪೈಶಾಚ, ನೋಡಿ ಅಸುರ, ನೋಡಿ ಇವುಗಳಲ್ಲೆಲ್ಲನೂ ನೋಡಿ, ಈ ಪೈಶಾಚದಲ್ಲಿ ಏನ್ ಮಾಡ್ತಾರೆ? ಆ ಹೆಣ್ಣಿಗೆ ಗೊತ್ತಿರೋದಿಲ್ಲ. ಆ ಹೆಣ್ಣಿಗೆ ಮತ್ತು ಬರೋ ತರ ಏನು ಮಾಡಿ ನೋಡಿ, ಆಕೆಗೆ ಪ್ರಜ್ಞೆನೇ ಇಲ್ಲದೆ ಇರೋ ರೀತಿ ಮಾಡಿ ಆಕೆನ ವಿವಾಹ ಆಗ್ಬಿಡೋದು. ನೋಡಿ, ಆ ತರದ ಒಂದು ಕಂಡೀಷನ್ ಅಲ್ಲಿ. ರಾಕ್ಷಸದಲ್ಲಿ ಬಲಾತ್ಕಾರದಿಂದ, ಒತ್ತಾಯದಿಂದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳ ಪ್ರಭು, ಯಾವ್ಯಾವ ಮದುವೆ ಹೇಳಿ ಅಂತ. ಮಾತಾಜಿ. ಬ್ರಾಹ್ಮಣ ಕನ್ಯೆಯನ್ನು ಸುಂದರವಾಗಿ ಅಲಂಕರಿಸಿ ವರನನ್ನು ಕರೆಸಿ ಮಾಡುವ ವಿವಾಹಕ್ಕೆ ಬ್ರಾಹ್ಮ್ಯ ಅಂತ ಹೆಸರು. ಯಜ್ಞಾಚರಣೆಯ ಸಲುವಾಗಿ ವಧುವನ್ನು ಕೊಟ್ಟು ಮಾಡುವ ವಿವಾಹಕ್ಕೆ ದೈವ ಅಂತ ಹೆಸರು. ವರನಿಂದ 2 ಗೋವುಗಳನ್ನು ತೆಗೆದುಕೊಂಡು ಆತನಿಗೆ ಮದುಮಗಳನ್ನು ಕೊಟ್ಟು ಮದುವೆ ಮಾಡುವ ವಿವಾಹಕ್ಕೆ ಹರ್ಷ ಎನ್ನುತ್ತಾರೆ. ಧರ್ಮಕ್ಕಾಗಿ ದಂಪತಿಗಳು ಬದ್ಧರಾಗಿದ್ದು ಆಶೀರ್ವಾದ ಮಾಡಿದ ವಿವಾಹಕ್ಕೆ ಪ್ರಾಜಾಪತ್ಯ ಅಂತ ಹೆಸರು. ಧನ ಪಡೆದು ವಧುವನ್ನು ಕೊಟ್ಟು ವಿವಾಹ ಮಾಡುವುದಕ್ಕೆ ಅಸುರ ಅಂತ ಹೆಸರು. ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಿ ಅವರಾಗಿಯೇ ಮಾಡಿಕೊಳ್ಳುವ ವಿವಾಹಕ್ಕೆ ಗಾಂಧರ್ವ ಹೆಸರು. ವರನು ಕನ್ಯೆಯನ್ನು ಬಲಾತ್ಕಾರದಿಂದ ವಿವಾಹವಾಗುವುದಕ್ಕೆ ರಾಕ್ಷಸ ಅಂತಾರೆ. ವಂಚಿಸಿ ಅಂದರೆ ಮರಳು ಮಾತುಗಳಿಂದ ನಂಬಿಸಿ ವಿವಾಹ ಮಾಡಿಕೊಳ್ಳೋದಕ್ಕೆ ಪೈಶಾಚಿಕ ವಿವಾಹ ಅಂತ ಹೇಳ್ತಾರೆ ಪ್ರಭು. ಹೌದು. ನೋಡಿ, ಇದರಲ್ಲಿ ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಇದರಲ್ಲಿ ಬ್ರಹ್ಮ ವಿವಾಹ ಸಾಮಾನ್ಯವಾಗಿ ನಮ್ಮ ಪದ್ಧತಿ ಸಾಮಾನ್ಯವಾಗಿ ಮಾಡುವಂಥದ್ದು ಬ್ರಹ್ಮ ವಿವಾಹ. ನೋಡಿ, ಅದರಲ್ಲಿ ಯೋಗ್ಯನಾದ ವರನಿಗೆ, ವರ ಅಂದ್ರೆ ಪದದ ಅರ್ಥ ಏನು? ಅತ್ಯಂತ ಶ್ರೇಷ್ಠನಾದವನು ಅಂತ, ಯೋಗ್ಯನು ಅಂತ. ನೋಡಿ, ವರ ಶ್ರೇಷ್ಠನಿಗೆ
ಅಂತ ಹೇಳಿ ಅದ್ರಲ್ಲಿ ಲಗ್ನ ಪತ್ರದಲ್ಲೆಲ್ಲ ಹಾಕಿರ್ತಾರೆ. ನೋಡಿ, ಆ ವರ ಅಂತಂದ್ರೆ ಯಾ ಆತನಿಗೆ ದಾನ ಮಾಡೋದು. ನೋಡಿ, ಕನ್ಯಾದಾನವನ್ನ ಮಾಡೋದು ಯೋಗ್ಯ ರೀತಿಯಲ್ಲಿ. ನೋಡಿ, ಆ ಪಡ್ಕೊಳ್ಳುವಂಥವನು ಕೂಡ ಆತ ಯೋಗ್ಯನಾಗಿರ್ಬೇಕು. ಹಿಂಗೆ ನೀವೇ ನೋಡಿರ್ತೀರಿ, ಒಂದು ಮದುವೆ ಸಂಸ್ಕಾರ ಮಾಡ್ಬೇಕು ಅಂತಂದ್ರೆ ಆತನ ಕಾಶಿ ಯಾತ್ರೆಯಿಂದ ಬರಬೇಕು. ಅಂದ್ರೆ ಏನರ್ಥ? ಕಾಶಿಗೆ ಹೋಗಿ ಅವನು ಯೋಗ್ಯತೆಗಳಲ್ಲೆಲ್ಲ ಬೆಳೆಸ್ಕೊಂಡು ನೋಡಿ, ಒಬ್ಬ ಬ್ರಹ್ಮಚಾರಿ ಆಗಿದ್ದು ಆತ ವಟು ಆಗಿ ವೇದಗಳನ್ನೆಲ್ಲನು ನೋಡಿ, ಈ ಭಗವದ್ಗೀತೆ, ಭಾಗವತಂ ನೋಡಿ, ಶಾಸ್ತ್ರಗಳನ್ನೆಲ್ಲನು ಓದ್ಕೊಂಡು ತಿಳ್ಕೊಂಡು ನೋಡಿ ಅವನು ಸಾಧನೆ ಮಾಡಿ ವಾಪಸ್ ಬರೋ ಅಂಥದ್ದು. ನೋಡಿ, ಬಂದಾಗ ನೋಡಿ ಊರಿಂದ ಆಚೆ ನೋಡಿ ಒಂದು ಅರಳಿ ಮರ ನೋಡಿ, ಮಾವನ ನೋಡಿ ಹೆಣ್ಕೊಡು ಮಾವ ಆತನನ್ನ ಸ್ವಾಗತ ಮಾಡೋದು, ಸತ್ಕಾರ ಮಾಡೋದು. ನೋಡಿ ಆತನಿಗೆ ಕನ್ಯಾದಾನ, ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಡು. ನೋಡಿ, ಇಡೀ ನೀವು ವಿವಾಹ ಸಂಸ್ಕಾರ ನೋಡಿದ್ರೆ ಇವತ್ತಿನ ಶ್ಲೋಕ 20 ಜ್ಞಾಪಕ ಬರಬೇಕು. ನೋಡಿ, ಅದು ಯಾವನಿಗೋ ಕೊಡೋದಿಲ್ಲ, ಯೋಗ್ಯನು ವರ ಅಂತ ಹೇಳೋದು. ನೋಡಿ, ಹಂಗೆ ಇದು ನಾವೆಲ್ಲ ಆಚರಣೆ ಮಾಡ್ತಿರುವಂಥದ್ದು. ಅದನ್ನೇ ನಾವು ಇಲ್ಲಿ ಓದ್ತಾ ಇದ್ವಿ. ಯೋಗ್ಯನಾದವನು ಅಂದ್ರೆ ವರಶ್ರೇಷ್ಠನಿಗೆ ಅನ್ನುವಂಥದ್ದು. ನೋಡಿ, ಪ್ರತಿಫಲ ನಿರೀಕ್ಷಣೆ ಇಲ್ಲದೆ ಅನ್ನೋದು ಇಲ್ಲಿ. ದಾನ ಕೊಟ್ಟಾಗ ನೀವೆಲ್ಲ ಕೇಳಿ ಇರ್ತೀರಿ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದಂತೆ ಅಂತ ಹೇಳ್ತಾರೆ ಅಲ್ವಾ? ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗ್ಬಾರ್ದು. ಯಾಕೆ? ಹೌದು ಪ್ರಭು. ಒಂದು ದೇಹದಲ್ಲಿ ಎರಡು ಕೈಗಳಿರ್ತವೆ. ಒಂದು ಹಿಂಗ್ ಕೊಟ್ಟ ಹಂಗೆ ಇಸ್ಕೊಂಡ್ಬಿಡ್ತಾರೆ. ನೋಡಿ ನೋಡಿ, ಎಲ್ಲರಿಗೂ ತೋರೋ ತರ ಕೊಟ್ಟು ಇನ್ನೊಂದು ಕಡೆ ಇಸ್ಕೊಂಡ್ಬಿಡೋದು. ಇದು ದಾನನ ಅಲ್ಲ ಅಲ್ವಾ? ಪ್ರತಿಫಲ ನಿರೀಕ್ಷಿಸದೆ ಅಂದ್ರೆ ಹಂಗೆ. ಏ ಇದು ಬಹಳ ಕಷ್ಟ ಸರಿ. ಏನು ಪ್ರತಿಫಲ ನಿರೀಕ್ಷಿಸದೆ ದಾನ ಕೊಟ್ಟು ನೋಡಿ, ನಿಮ್ಗೆ ಬರೋ ಸಾರ್ಥಕನೇ ಬೇರೆ ತರ ಇರುತ್ತೆ. ಪ್ರತಿಫಲ ಇಟ್ಕೊಂಡು ದಾನ ಕೊಟ್ಟು ನೋಡಿ, ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನ ರಾಜಸ ಎಂದು ಹೇಳ್ತಾರೆ. ನೋಡಿ, ಹಿಂಗೆ ಕೊಡುವಂತ ದಾನದ ಬಗ್ಗೆ ನಮ್ಗೆ ಎಚ್ಚರಿಕೆ ಇರಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಮೂರನ್ನ ಯಾವತ್ತೂ ನಿಲ್ಲಿಸಬಾರದಂತೆ. ಯಾರಿಗೂ ಕೂಡ ಅದನ್ನ ಪ್ರೋತ್ಸಾಹಿಸ್ಬೇಕಂತೆ. ಎಲ್ಲರಿಗೂ ಯಾರಿಗೂ ಕೂಡ ಇದನ್ನ ಮಾಡಬೇಡಿ ಅಂತ ಯಾವತ್ತೂ ಹೇಳ್ಬಾರ್ದು. ಯಾವ್ದದು? ಮೂರು: ಯಜ್ಞ, ದಾನ, ತಪಸ್ಸು. ಯಜ್ಞ, ದಾನ, ತಪಸ್ಸು. ನೋಡಿ, ಈ ಮೂರು ಬಹಳ ಮುಖ್ಯ. ಯಾವತ್ತೂ ಇದನ್ನು ಪ್ರೋತ್ಸಾಹಿಸ್ಬೇಕು, ಎಲ್ಲರೂ ಮಾಡ್ಬೇಕು. ಅದು ಯಾವುದೇ ಧರ್ಮದವರಾಗಿರ್ಬೋದು, ಜಾತಿ ಆಗಿರ್ಬೋದು, ವರ್ಣದವರಾಗಿರ್ಬೋದು. ನೋಡಿ, ಯಾವುದೇ ಸಂದರ್ಭ, ಕಾಲ, ಪ್ರದೇಶ ಯಾವುದೇ ಆಗಿರ್ಬೋದು, ಈ ಮೂರನ್ನು ಯಾವತ್ತೂ ಬಿಡಬಾರದು ಅಂತ ಹೇಳಿ, ಯಾವುದೇ ಕಾರಣಕ್ಕೂ. ನೋಡಿ, ಹಿಂಗೆ ಸನ್ಯಾಸಿಗಳು ಕೂಡ ಇದು ಮಾಡ್ತಾರೆ. ಗೊತ್ತಾ? ಸನ್ಯಾಸಿಗಳಿಗೆ ಏನು ಆದಾಯ ಇರುತ್ತೆ? ಏನು ಆದಾಯ ಇರೋದಿಲ್ಲ. ನಮ್ಮಂತವ್ರು ಕೊಡುವಂತ ನೋಡಿ, ಅವ್ರಿಗೆ ದಕ್ಷಿಣೆನೇ ಅವ್ರಿಗೆ ಏನಾದ್ರೂ ಒಂದು ಕೈಯಲ್ಲಿ ಏನಾದ್ರೂ ಸ್ವಲ್ಪ ದುಡ್ಡಿರುವಂಥದ್ದು. ನಾನು ನೋಡಿದ್ದೀನಿ, ಸನ್ಯಾಸಿಗಳು ಹಂಗೇನ್ ದಾನ ಬಂದಿರುತ್ತಲ್ಲ, ಅದನ್ನು ಕೂಡ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ದಾನ ಅಂತ ಕೊಡ್ತಾರೆ. ನೋಡಿದ್ದೀರಾ? ಹೌದು ಪ್ರಭು. ನೋಡಿ, ಹಂಗೆ ಯಾವ್ದಾದ್ರು ಒಂದು ಹಂತದಲ್ಲಿ ಅದನ್ನು ದಾನ ಅಂತ ಕೊಡ್ತಾರೆ. ಯಜ್ಞ, ದಾನ, ತಪ. ಯಜ್ಞ, ದಾನ, ತಪ. ಯಜ್ಞ, ದಾನ, ತಪ. ಈ ಮೂರನ್ನ ಯಾವತ್ತೂ ಬಿಡಬಾರ್ದು ಅಂತ ಹೇಳೋದು. ಹಂಗೆ ಪ್ರತಿಫಲ ನಿರೀಕ್ಷಣೆ ಇಲ್ಲದೆ ಕೊಟ್ಟು ಅಭ್ಯಾಸ ಮಾಡ್ಕೊಂಡು ನೋಡಿ, ಯೋಗ್ಯರಾದವರಿಗೆ ಕೊಡಿ ಅಂತ. ನೋಡಿ, ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಯಾರಿಗೆ ಕೊಡ್ಬೇಕು ಅಂತೆಲ್ಲ ಹೇಳ್ತಾರೆ ಅಲ್ವಾ? ನೋಡಿ, ಹಂಗೆ ಈ ನಮ್ಮ ಪುರಂದರದಾಸರ ಕತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಪುರಂದರದಾಸರು ಚಿನ್ನದ ವ್ಯಾಪಾರಿ, ವಜ್ರದ ವ್ಯಾಪಾರಿಗಳಾಗಿದ್ರು. ನವಕೋಟಿ ನಾರಾಯಣ ಅಂತ ಹೆಸರು ಅವರಿಗೆ, ಪದವಿ, ಟೈಟಲ್. ನೋಡಿ, ಅವ್ರ ಹತ್ರ ಭಗವಂತ ದಾನ ಕೇಳಕ್ ಬರ್ತಾನೆ. ನೋಡಿ, ಭಗವಂತ ದಾನ ಕೇಳ್ಕೊಂಡ್ ಬರ್ತಾನೆ. ಇವ್ರು ಕೊಡ್ತಾರ? ಕೊಡಲ್ಲ ಪ್ರಭುಜಿ, ಕೊಡಲ್ಲ ಪ್ರಭು. ಬಂದಾಗ ಅಲ್ವಾ? ಅವರು ಅವಾಗ ಏನ್ ಮಾಡ್ತಾರೆ? ಅವ್ರ ಹೆಂಡತಿ ಹತ್ರ ಹೋಗ್ತಾರೆ.
ನೋಡಿ ಇಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ಒಬ್ಬ ನೋಡಿ ಪುರುಷ ಸ್ತ್ರೀಗೆ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ಅಲ್ಲಿ ಅವರು ಪತ್ನಿ ಹತ್ರ ಹೋಗಿ ಕೇಳಿದ್ರೆ ನೋಡಿ, ಇಂಥವ್ರು ಬ್ರಾಹ್ಮಣರು ಯೋಗ್ಯರು ಬಂದಾಗ ಬರೀ ಕೈಯಲ್ಲಿ ಕಳಿಸ್ತಾರೆ, ಏನಾದ್ರೂ ಕೊಡ್ಬೇಕು. ಏನಾದ್ರೂ ಹೆಂಗೆ ಅಂದ್ರೆ ಒಂದ್ ಸಂದರ್ಭದಲ್ಲಿ ಆದಿಶಂಕರಾಚಾರ್ಯರು ಒಂದ್ಸರ್ತಿ ಒಂದ್ ಮನೆಗೆ ದಾನಕ್ಕೆ ಅಂತ ಭಿಕ್ಷೆಗೆ ಅಂತ ಹೋಗ್ತಾರೆ. ಆಕೆ ಮನೆ ಒಡತಿ ಯಾರಿರ್ತಾಳೆ ಗೃಹಿಣಿ, ಆಕೆ ಹತ್ರ ಏನೂ ಇರೋದಿಲ್ಲ ಕೊಡಕ್ಕೆ, ಪಾಪ. ಮತ್ತೇನು ಇಲ್ದಿದ್ದಕ್ಕೆ ಏನಂತ ತಂದ್ಕೊಡ್ತಾಳೆ ಅಂದ್ರೆ ಒಂದು ಬೆಟ್ಟದ ನಲ್ಲಿಕಾಯಿ ಪ್ರಭು. ಬೆಟ್ಟದ ನಲ್ಲಿಕಾಯಿ, ಅಮಲಕ್ಕಿ, ಬೆಟ್ಟದ ನಲ್ಲಿಕಾಯಿ ದಾನ ಕೊಡ್ತಾಳೆ ನೋಡಿ. ಇದನ್ನೇ ಏನು ಪ್ರತಿಫಲ ನಿರೀಕ್ಷಣೆ ಇಲ್ಲದೆ ನೋಡಿ ಇವ್ರು ಬಂದಿದ್ದಾರೆ, ತುಂಬಾ ಯೋಗ್ಯರಾದವ್ರು ಬಂದಿದ್ದಾರೆ, ಬರೀ ಕೈಯಲ್ಲಿ ಕೊಡಬಾರ್ದು ಅಂತೇಳಿ ಒಂದು ಬೆಟ್ಟದ ನಲ್ಲಿಕಾಯಿ ಕೊಡ್ತಾರೆ. ಇದರಿಂದ ಏನಾಗತ್ತೆ ಗೊತ್ತದೆ? ಮುಂದೆ ಹೇಳಿ. ಆ ನಲ್ಲಿಕಾಯಿ ಗಿಡ ಎಲ್ಲ ಚಿನ್ನ ಆಗ್ಬಿಡುತ್ತೆ ಪ್ರಭು. ಎಲ್ಲ ಚಿನ್ನ ಆಗುತ್ತೆ. ನೋಡಿ ಹಂಗೆ ನೋಡಿ ಚಿನ್ನ ಅದು ನನಗೆ ಗೊತ್ತಿರೋ ಹಂಗೆ ಏನಾಗತ್ತಂದ್ರೆ ಮುಂದೆ ಕನಕದಾರ ಸ್ತೋತ್ರವನ್ನು ಬರೀತಾರೆ. ಕನಕದಾರ ಸ್ತೋತ್ರ ಹಾಡ್ತಾರ. ನನಗೆ ಗೊತ್ತಿರೋ ಹಂಗೆ ನೋಡ, ಅವರು ಅಮ್ಮ ಹೇಳ್ತಾರೆ ದಾನ ಕೊಟ್ಟಂತ ತಾಯಿ, ಸ್ವಾಮಿ ನನ್ನ ಹತ್ರ ಏನೂ ಇಲ್ಲ, ಆದ್ರೆ ನಾನು ತುಂಬಾ ಯೋಗ್ಯರು, ನಮ್ಮ ಮನೆಗೆ ಭಿಕ್ಷೆಗೆ ಬಂದಿದ್ದೀರಿ, ಇದು ನಮ್ಮ ಸೌಭಾಗ್ಯ, ನಿಮ್ಮನ್ನ ಬರೀ ಕೈಯಲ್ಲಿ ಕೊಡಕ್ಕೆ ಏನೂ ಇಲ್ಲ ನಮ್ಮ ಹತ್ರ, ಈ ಬೆಟ್ಟದ ನಲ್ಲಿಕಾಯಿ ಇದೆ ಕೊಡ್ತಿದ್ದೀವಿ, ದಯವಿಟ್ಟು ಸ್ವೀಕರಿಸಿ ಅಂತೇಳಿ ಬಹಳ ವಿನಯವಾಗಿ ಭಕ್ತಿಯಿಂದ ಗೌರವದಿಂದ ಅದು ಕೊಟ್ರೆ ನೋಡಿ, ಅವ್ರ ಮೇಲೆ ಅವರಿಗೆ ತುಂಬಾ ಕನಿಕರ ಬರುತ್ತೆ. ಭಿಕ್ಷೆಗೆ ಬಂದಿರೋರು ಯಾರು? ಒಬ್ಬ ಸನ್ಯಾಸಿ. ಕೊಟ್ಟವರು ಒಬ್ಬ ಗೃಹಿಣಿ ನೋಡಿ, ಕೊಟ್ಟಿದ್ದು ದಾನ ಕೊಟ್ಟಿದ್ದು. ಪಡ್ಕೊಂಡವರು ಒಬ್ಬ ಸನ್ಯಾಸಿ, ಭಿಕ್ಷುಕ ಅಂತ ಅನ್ಕೊಡಿ, ಭಿಕ್ಷೆ ಬಿಡ್ಕೊಂಡು ಬಂದಿದ್ದಾರೆ ನೋಡಿ. ಈ ಒಂದು ಕರುಣೆಯಿಂದ ಅವ್ರ ಮೇಲೆ ದಯೆ ತೋರಿಸಿ ಕನಕದಾರ ಸ್ತೋತ್ರವನ್ನ ಬರೀತಾರೆ ನೋಡಿ. ಕನಕದಾರ ಸ್ತೋತ್ರ ಬರೆದ್ಮೇಲೆ ಅಲ್ಲಿ ಆ ಚಿನ್ನದ ಮಳೆ ಆಗತ್ತಂತ ಅವ್ರ ಮನೆಯಲ್ಲಿ ನೋಡಿ. ಹಂಗೆ ನೋಡಿ, ಕೊಡೋರು ಶ್ರೇಷ್ಠನೋ ಇಸ್ಕೊಂಡವ್ರು ಶ್ರೇಷ್ಠನ ಐತಿ ನೋಡಿ. ಕನಕದಾರವನ್ನ ಸುರಿಸುವಂತವ್ರು, ಕನಕವನ್ನ ಚಿನ್ನವನ್ನ ಅಂತ ವ್ಯಕ್ತಿ ಏನಕ್ಕೆ ಬಂದಿದ್ದಾನೆ ಇಲ್ಲಿ? ಭಿಕ್ಷೆಗೆ ಬಂದಿದ್ದಾನೆ ನೋಡಿ. ಇದು ವಿಚಿತ್ರ ಅಲ್ವಾ? ನೋಡಿ ಅವರ ತಪಸ್ಸಿನ ಶಕ್ತಿ ನೋಡಿ. ಅವ್ರಿಗೆ ಬೇಕಾದಷ್ಟು ಚಿನ್ನ ಎಲ್ಲಾನು ಪಡ್ಕೊಂಡ್ಬಿಡ್ಬೋದಿತ್ತಲ್ವಾ ಅವ್ರ ಯಜ್ಞ ತಪಸ್ಸಲ್ಲಿ. ಅವ್ರಿಗಿರುವಂತ ಒಂದು ತಪಸ್ಸಿನ ಶಕ್ತಿಯಿಂದ ಬೇಕಾದಷ್ಟು ಗುಡ್ಡೆ ಮಳೆ ಬರ್ಸಿ ಚಿನ್ನ ಬರ್ಸಿ ಯಾವಾಗ್ಲೂ ನೋಡಿ ಅದ್ರಲ್ಲಿ ಎಂಜಾಯ್ ಮಾಡ್ಕೊಂಡು ಇರ್ಬೋದಿತ್ತಾನೆ. ಆದ್ರೆ ಅವ್ರು ಹಂಗ್ ಮಾಡ್ತಾರ? ಮಾಡೋದಿಲ್ಲ ನೋಡಿ. ಇದು ವ್ಯತ್ಯಾಸ ಕಾಣುತ್ತೆ ನೋಡಿ. ಕನಕ ಧಾರೆಯನ್ನೇ ಸುರಿಸ್ತಾರೆ ನೋಡಿ, ಒಂದು ನಲ್ಲಿಕಾಯಿ ಕೊಟ್ಟ ಅಮ್ಮನಿಗೆ, ಈ ತರ ಅಲ್ವಾ ನೋಡಿ. ಅದೇ ತರನೇ ಕೃಷ್ಣ ಲೀಲೆಯಲ್ಲೂ ಕೂಡ ನಾವು ಕಾಣ್ತೀವಿ. ಕೃಷ್ಣ ಲೀಲೆಯಲ್ಲಿ ಕೃಷ್ಣ ಮಥುರಾಗ ಹೋಗ್ತಿರ್ತಾನೆ, ಕಂಸನನ್ನ ಮೊದಲನೇ ಸತಿ ಭೇಟಿ ಮಾಡಕ್ಕೆ ಕರ್ಸ್ಕೊಂಡಿರ್ತಾನೆ ನೋಡಿ. ದಾರಿಯಲ್ಲಿ ನೋಡಿ ಹೋಗ್ತಾ ಇರುವಂತ ಬೀದಿಯಲ್ಲಿ ಒಬ್ಬ ಗೂನು ಬೆನ್ನವಳು ಸಿಗ್ತಾಳೆ. ನಾಲ್ಕು ಇದೆಯಾ ಕಥೆ? ಯಾರಾದ್ರೂ ಹೇಳ್ತೀರಾ, ಮುಂದುವರಿಸ್ತೀರಾ? ಗೂನು ಬೆನ್ನು ಅವ್ರಿಗೆ ಸೆಂಟ್ ಮಾಡ್ತಾ ಇರ್ತಾಳೆ ಅಲ್ವಾ ಪ್ರಭುಜಿ? ಶ್ರೀಗಂಧ, ಶ್ರೀಗಂಧ. ಕಂಸನಿಗೆ ತ್ರಿವಕ್ರ ಅಂತ ಅವ್ರ ಹೆಸರು. ತ್ರಿವಕ್ರ ಅಂತ. ಓಕೆ ನೋಡಿ, ಆಕೆ ಕುರೂಪವಾಗಿರ್ತಾಳೆ ನೋಡಿ. ಆತನಿಗೆ ಕಂಸನಿಗೆ ಅಂತ ಎತ್ಕೊಂಡು ಹೋಗ್ತಿರ್ತಾಳೆ. ಕೃಷ್ಣ ಕೇಳ್ತಾನೆ, ಇದು ಸ್ವಲ್ಪ ನಮಗೂ ಕೊಡಿ ಅಂತ ಕೇಳಿದಾಗ ಆಕೆ ಕೊಡ್ತಾಳ? ಕೊಡ್ತಾಳೆ. ಕೃಷ್ಣ ಏನ್ ಮಾಡ್ತಾನೆ? ಮತ್ತೆ ಆ ಗೂನ್ ಬೆನ್ನನೆ ಆ ಒಂದು ಬೆರಳನ್ನ ಭಗವಂತನ ಬೆರಳಿನಿಂದ ಅದ್ಮಿ ಆಕೆ ತಲೆಯನ್ನ ಹೀಗೆ ಮಾಡ್ತಾರೆ ಪ್ರಭು, ಆಕೆ ಸ್ಟ್ರೈಟ್ ಆಗ್ಬಿಡ್ತಾವಾಗ ನೋಡಿ. ಆಕೆ ಸುಂದರಿ ಆಗ್ಬಿಡ್ತಾಳೆ ನೋಡಿ. ಈಗ ಆಕೆ ಸುಂದರಳಾಗ್ಬಿಟ್ಲು. ಈಗ ಆಕೆ ಏನ್ ಬಯಸ್ತಾಳೆ? ಕೃಷ್ಣನನ್ನೇ ಮದ್ವೆ ಮಾಡ್ಕೋಬೇಕಂತ ಸೇವೆ ಮಾಡೋದು ನೋಡಿ. ಈ ತರದ್ದು ಆಕೆಗೆ ನೋಡಿ ಅದ್ ಭಗವಂತನ ಸ್ಪರ್ಶ ನೋಡಿ. ಈ ಆಕೆಗೆ ಕೊಡ್ಬೇಕು ಅನ್ಸಿದೆ ನೋಡಿ, ಕೊಟ್ಲು ನೋಡಿ.
ನೋಡಿ ಕೊಟ್ಟ ಕಾರಣ ನೋಡಿ ಆಕೆಗೆ ಯಾರಿಗೆ ಕೊಟ್ಲು? ಭಗವಂತನಿಗೆ ಕೊಟ್ಲು. ನೋಡಿ ಹಿಂಗೆ ಕೊಡೋರು ದೊಡ್ಡವರಾಗ್ತಾರೆ, ವಿಶೇಷ ಆಗ್ತಾರೆ, ಬಹಳ ಲಾಭ ಸಿಗತ್ತೆ ಅವರಿಗೆ. ನೋಡಿ ಅದನ್ನೇ ಫಲಾಪೇಕ್ಷೆ ಇಲ್ಲದೆ ಅಂತ ಹೇಳಿ, ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನು ಕೊಡೋದು ಅಂದ್ರೆ ಹಂಗೆ. ನೋಡಿ ಆ ಸಂದರ್ಭದಲ್ಲಿ ಕೃಷ್ಣನನ್ನ ನೋಡಿ ಆಕೆ ನೋಡಿ ಹಂಗೆ ಮೈ ಮರ್ತು ಬಿಡ್ತಾಳೆ. ದೇವೋತ್ತಮ ಪರಮ ಪುರುಷ ಇಷ್ಟು ಸುಂದರನಾಗಿರ್ತಾನೆ, ನೋಡಿ ವಿನೀತನಾಗಿ ಬಂದು ಇದು ಈ ಸೆಂಟ್ ನನಗೆ ಕೊಡಿ, ಸುಗಂಧವನ್ನ ಕೊಡಿ ಅಂತ ಕೇಳಿದ್ರೆ ಆಕೆ ಬಹಳ ಪ್ರೀತಿಯಿಂದ ಕೊಡ್ತಾಳೆ. ನೋಡಿ ಆಕೆ ದೇಹ ಸೌಂದರ್ಯನೇ ಬದಲಾಗ್ಬಿಡುತ್ತೆ. ನೋಡಿ ಆಕೆ ತನ್ನ ದೇಹವನ್ನು ಕೃಷ್ಣನ್ಗೆ ಅರ್ಪಿಸ್ಬೇಕು ಅಂತ ಹೇಳ. ನೋಡಿ ಹಿಂಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅನ್ನುವಂಥದ್ದು. ನೋಡಿ ಹಿಂಗೆ ನಾವು ಭಗವಂತ ಕೃಷ್ಣನ ಲೀಲೆಯಲ್ಲಿ ಇಂಥದನ್ನು ಬಹಳ ನೋಡ್ತೀವಿ. ನೋಡಿ ಕುಚೇಲ ನೋಡಿ ಆತ ಅವರಿಬ್ಬರು ಕ್ಲಾಸ್ಮೇಟ್ಸ್, ಒಂದೇ ಗುರುಕುಲದಲ್ಲಿ ಓದಿರೋರು. ಒಂದು ರಾತ್ರಿ ಇವರು ನೋಡಿ ಕಟ್ಟಿಗೆ ತಗೊಂಬರಕ್ಕೆ ಒಂದಿನ ಹೋದ್ರೆ ಅಲ್ಲೇ ಮಳೆಯಿಂದ ಕಾಡಲ್ಲೇ ಉಳ್ಕೊಳ್ಳೋ ತರ ಆಗ್ಬಿಡುತ್ತೆ. ಅವಲಕ್ಕಿ ಇರುತ್ತೆ. ನೋಡಿ ಕುಚೇಲ ಕೃಷ್ಣನ್ ಕೊಡದೆ ತಿಂದ್ಬಿಡ್ತಾನೆ, ತಾನೇ ತಿಂತಾನೆ. ನೋಡಿ ಇದರಿಂದ ನೋಡಿ ಆತನಿಗೆ ಋಣ ಬರುತ್ತೆ. ನೋಡಿ ಋಣ ನೋಡಿ ಅದನ್ನ ನೋಡಿ ಆತನಿಗೆ ಬಡತನ ಬರುತ್ತೆ. ಈಗ ಮುಂದೆ ಆತನ ಬಡತನ ಬಂದಾಗ ಪತ್ನಿ ಜ್ಞಾಪಿಸೋದು, ಕುಚೇಲನ ಕತೆ ಇಡೀ ಕತೆ ಗೊತ್ತು. ನೋಡಿ ಆತನ ಏನ್ ಅವಲಕ್ಕಿ ಕೊಡದೆ ತಿಂದಿರ್ತಾನೆ, ಆ ಅವಲಕ್ಕಿನ ದ್ವಾರಕೆಗೆ ತಗೊಂಡೋಗಿ ಕೊಡ್ತಾನೆ. ಅದನ್ನ ಕೃಷ್ಣ ಸ್ವೀಕರಿಸ್ತಾನೆ. ನೋಡಿ ಸ್ವೀಕರಿಸ್ತಾನೆ. ನೋಡಿ ನಿಮಗೆ ಇಡೀ ಕತೆ ಗೊತ್ತು, ನಾನು ವಿವರವಾಗಿ ಹೇಳಲ್ಲ, ಸಮಯ ಇಲ್ಲ. ನೋಡಿ ಆ ಸ್ವೀಕರಿಸಿದ ತಕ್ಷಣ ನೋಡಿ ಆತನ ಫಲಾಪೇಕ್ಷೆ ಏನು ಇಟ್ಕೊಳ್ಳಿಲ್ಲ ಕುಚೇಲ. ನಾನು ಈ ತರ ಅವಲಕ್ಕಿ ಕೊಡ್ತೀನಿ, ನನ್ಗೇನೋ ಒಂದು ಮ್ಯಾಜಿಕ್ ಮಾಡ್ಬಿಡು. ಪಾಪ ಅವನು ಬಂದ ಉದ್ದೇಶನೇ ಮರ್ತು ಹೋಗ್ಬಿಟ್ಟಿರ್ತಾನೆ. ಆ ತರದೊಂದು ಸ್ಥಿತಿಯಲ್ಲಿ ಇರ್ತಾನೆ, ಉನ್ಮಾದ ಸ್ಥಿತಿಯಲ್ಲಿ ಇರ್ತಾನೆ. ನೋಡಿ ಆತನು ಸ್ನೇಹಿತರಿಗೆ ಈ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಇತ್ತೀಚೆಗೆ ಮಾಡಿದ್ರು ಗೊತ್ತಾ. ಆ ಟೈಮಲ್ಲಿ ಬಹಳಷ್ಟು ಜನ ಕೃಷ್ಣ ಕುಚೇಲನ ಫೋಟೋವನ್ನ ಶೇರ್ ಮಾಡ್ಕೋತಾ ಇದ್ರು. ನೋಡಿ ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು. ನೋಡಿ ಕೃಷ್ಣ ಎಲ್ಲದಕ್ಕೂ ಈ ತರ ಮಾದರಿ. ನೋಡಿ ಆತನು ದ್ವಾರಕಾಧೀಶ, ಈತ ಒಬ್ಬ ಬಡ ಬ್ರಾಹ್ಮಣ. ಆತನ ಎಷ್ಟು ಗೌರವದಿಂದ, ಅಭಿಮಾನದಿಂದ, ಪ್ರೀತಿಯಿಂದ ಸ್ವೀಕರಿಸಿ ನೋಡಿ ಆತನಿಗೆ ಉಪಚಾರ ಮಾಡಿ, ಸೇವೆ ಮಾಡಿ, ನೋಡಿ ಆತನು ಕೊಟ್ಟಂತ ಅವಲಕ್ಕಿಯನ್ನೇ ಸ್ವೀಕರಿಸಿ ನೋಡಿ ಆತನಿಗೆ ಪ್ರತಿಫಲವಾಗಿ ಆತನಿಗೆ ಹೆಂಗೆ ಕೃಪೆ ಕೊಡ್ತಾನೆ ನೋಡಿ ಅಲ್ವಾ. ನೋಡಿ ಇದೆಲ್ಲವೂ ದಾನಗಳಲ್ಲಿ ನಡೆಯುತ್ತೆ. ನೋಡಿ ಇದನ್ನೇ ಕೃಷ್ಣ ಲೀಲೆಯನ್ನು ನೋಡಿದ್ರೆ ಕೃಷ್ಣನ್ಗೆ ಮತ್ತೆ ಗೋಪ ಪಾಲಕರಿಗೆ ಹೊಟ್ಟೆ ಹಸಿತಾ ಇರುತ್ತೆ. ನೋಡಿ ಇವರು ಯಜ್ಞ ಮಾಡ್ಬೇಕು ಅಂತ ಬ್ರಾಹ್ಮಣರು ತಯಾರಿ ಮಾಡ್ಕೊಂಡಿರ್ತಾರೆ. ಈಗ ಕೃಷ್ಣನ್ಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಆತನಿಗೆ ಹೇಳಿ ಕಳಿಸಿ ಸ್ವಲ್ಪ ಏನಾದ್ರೂ ಕೊಡಿ ಅಂತ ಹೇಳಿ ಯಜ್ಞ ಮಾಡ್ತಿರೋ ಬ್ರಾಹ್ಮಣರಿಗೆ ಕೇಳಿದ್ರೆ ಬ್ರಾಹ್ಮಣರು ಕೊಡ್ತಾರ? ಇಲ್ಲ ಕೊಡಲ್ಲ. ಇಲ್ಲ, ಅವ್ರ ಪತ್ನಿಯರು ಕೊಡ್ತಾರೆ. ನೋಡಿ ಅವ್ರು ವಾಪಸ್ ಬರ್ತಾರೆ, ಕೊಡಲ್ಲಂತೆ. ಅವ್ರು ಯಜ್ಞ ಮಾಡೋದ್ರಲ್ಲಿ ಬ್ಯುಸಿ ಇದಾರಂತೆ, ಯಜ್ಞಕ್ಕೆ ಅದನ್ನೆಲ್ಲ ಅರ್ಪಣೆ ಮಾಡ್ಬೇಕಂತೆ, ನಮ್ಗೆ ಈಗ ಕೊಡಲ್ಲಂತೆ ಅಂತ ಹೇಳ್ಕೊಂಡು ಬರ್ತಾರೆ. ನೋಡಿ ಅದನ್ನೇ ಅವ್ರ ಪತ್ನಿ ಹತ್ರ ಕಳಿಸ್ತಾರೆ. ನೋಡ್ರಿ ಬರೀ ವೇದಗಳು ಓದ್ಕೊಂಡ್ಬಿಟ್ಟಿದ್ವಿ ಅಂತಂದ್ರೆ ಇವೆಲ್ಲ ಜ್ಞಾನ ತಿಳುವಳಿಕೆ ಎಲ್ಲ ಬರೋದಿಲ್ಲ. ನೋಡಿ ಇದು ಹೆಂಗೋ ವಿಚಿತ್ರ ಇದು. ಅದಕ್ಕೆ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ ಅಂತ ಹೇಳು. ನೋಡಿ ತ್ರೈಗುಣ್ಯ ವಿಷಯ ವೇದ, ನಿಸ್ತ್ರೈಗುಣ್ಯ ಭವ ಅರ್ಜುನ ಅಂತ ಹೇಳು. ನಾನು ವೇದಗಳೆಲ್ಲ ಓದ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಸ್ಕೂಲು ಕಾಲೇಜು ನನ್ನ ಡಾಕ್ಟ್ರೇಟು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಅಂದ್ರೆ ನನಗೆ ಯೋಗ್ಯತೆ ಬಂದ್ಬಿಟ್ಟಿದೆ ಅಂತಲ್ಲ. ನೋಡಿ ಇಲ್ಲಿ ನೋಡ್ಬೋದು, ನೋಡಿ ವೇದಗಳನ್ನೆಲ್ಲ ಓದ್ಕೊಂಡಂತ ಬ್ರಾಹ್ಮಣರಿಗೆ ಯಜ್ಞಪತಿ ಕೃಷ್ಣನ್ಗೆ ಕೊಡ್ಬೇಕು ಅಂತ ಅವ್ರಿಗೆ ಅನ್ಸೋದಿಲ್ಲ. ಅದೇ ನೋಡಿ ಗೃಹಿಣಿಯರು, ಸ್ತ್ರೀಯರು ನೋಡಿ ಅವ್ರು ಹೋಗಿ ಕೇಳಿದ್ರೆ ನೋಡಿ ಅವರು ಕೃಷ್ಣನ್ಗೋಸ್ಕರ ಕೊಡಕ್ಕೆ ಎಲ್ಲ ಕೊಡಕ್ಕೂ ತಯಾರು. ಯಾರು? ನೋಡ ಬ್ರಾಹ್ಮಣ ಸ್ತ್ರೀಯರು. ನೋಡಿ ಕೃಷ್ಣನ್ಗೆ ಇದರಿಂದ ತುಂಬಾ ಖುಷಿ ಆಗುತ್ತೆ. ಈ ಒಂದು ಒಳ್ಳೆ ಉದಾಹರಣೆ ನೋಡಿ ಕೊಡುವಂಥದ್ದು ನೋಡಂದ್ರೆ ಹಂಗಿರುತ್ತೆ. ಹಂಗೆ ಕೃಷ್ಣ ಲೀಲೆಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಈ ತರ ಬರುತ್ತೆ. ನೋಡಿ ದ್ರೌಪದಿ ನೋಡಿ ಕೃಷ್ಣನಿಗೆ ಕೊಟ್ಟು ಯಾರೂ ಕೆಟ್ಟಿಲ್ಲ, ಒಂದು ಉದಾಹರಣೆನೂ ಇಲ್ಲ. ನೋಡಿ ಕನಕದಾಸರು ಒಂದು ಕೀರ್ತನೆಯಲ್ಲಿ ಒಂಥರ ಗೇಲಿ ತರ ಮಾಡ್ತಾರೆ ಕೃಷ್ಣನ್ಗೆ. ನೀನ್ ನಂಬಿ ಯಾರು ಉದ್ಧಾರ ಆದ್ರೆ ಹೇಳು. ನೋಡಿ ನೀನ್ ನಂಬಿ ಎಲ್ಲ ಹಾಳಾದ್ರು. ನೋಡಿ ಧರ್ಮಜ ನೋಡಿ
ಇವ್ರು ಹಾಳಾದ್ರು, ಅವ್ರು ಹಾಳಾದ್ರು ಇವ್ರ ಅಂತ. ಆದ್ರೆ ಆಕ್ಚುಲಿ ಆ ಹಾಡಲ್ಲಿ ಕೀರ್ತನೆ ಅದು. ಇದೊಂದು ಕಲೆ. ಕೀರ್ತನೆ ಗ್ಲೋರಿಫೈ, ಗುಣಗಾನ ಮಾಡುವಂಥದ್ದು, ಕಿಂಡಲ್ ತರ ಮಾಡಿ ಅದ್ರ ಗುಣಗಾನ ಮಾಡಿ. ನೋಡಿ ದ್ರೌಪದಿ, ನೋಡಿ ಈ ಶಿಶುಪಾಲನ ವಧೆಯಲ್ಲಿ ನೋಡಿ ರಾಜಸೂಯ ಯಜ್ಞದಲ್ಲಿ ಶಿಶುಪಾಲ ನೋಡಿ ಆತನ ವಧೆಯಲ್ಲಿ ಆ ಚಕ್ರ ವಾಪಸ್ ಕೈಗೆ ಬಂದ್ರೆ ಸಂಹಾರ ಮಾಡಿ ಆ ಚಕ್ರ ಒಂದು ಸಣ್ಣ ನೋಡಿ ಗಾಯ ಮಾಡಿ ಕೃಷ್ಣನ್ಗೆ ರಕ್ತ ಸುರಿಯಕ್ಕೆ ಶುರು ಆಗ್ಬಿಡತ್ತೆ. ನೋಡಿ ದ್ರೌಪದಿ ತಕ್ಷಣ ತನ್ನ ಬಟ್ಟೆ ಸೀರೆಯನ್ನ ಹರಿದು ಅದ ಕೈಗೆ ಕಟ್ಟಿ ನೋಡಿ ಉಪಕಾರ ಮಾಡ್ತಾಳೆ ಕೃಷ್ಣನ್ಗೆ. ನೋಡಿ ಇದಕ್ಕೆ ಕೃಷ್ಣ ಋಣಿ ಆಗ್ಬಿಡ್ತಾನೆ. ನೋಡಿ ಮುಂದೆ ನೋಡಿ ದ್ರೌಪದಿ ನೋಡಿ ಸೀರೆಯನ್ನ ಸೆಳೆಯುವಂತ ಒಂದು ಸಂದರ್ಭ ನಿಮ್ಗೆಲ್ಲರಿಗೂ ಗೊತ್ತು. ನೋಡಿ ಆ ಕೃಷ್ಣ ಅಕ್ಷಯ ಪಾತ್ರೆಯನ್ನ ಕೊಡ್ತಾನೆ, ಅಕ್ಷಯ ವಸ್ತ್ರವನ್ನ ಕೊಡ್ತಾನೆ. ನೋಡಿ ಹಿಂಗೆ ಕೃಷ್ಣನ ಲೀಲೆಯಲ್ಲಿ ಯಾರೆಲ್ಲ ಏನೇನೆಲ್ಲ ಕೊಟ್ರೋ, ಕೃಷ್ಣನ್ಗೆ ಅಂತ ಏನೆಲ್ಲ ಕೊಟ್ರೋ ಅದಕ್ಕೆ ನೋಡಿ ಪ್ರತಿಯಾಗಿ ನೋಡಿ ಅವ್ರೇನ್ ನಿರೀಕ್ಷೆ ಮಾಡೋದಿಲ್ಲ. ಅದು ಬ್ರಾಹ್ಮಣ ಪತ್ನಿಯರಾಗ್ಲಿ, ದ್ರೌಪದಿ ಆಗ್ಲಿ, ನೋಡಿ ಆ ಗೂನ್ ಬೆನ್ನವಳಾಗ್ಲಿ, ನೋಡಿ ಇಡೀ ಕೃಷ್ಣ ಕಥೆಯಲ್ಲಿ ನೋಡಿ ಇದೇ ಬರುತ್ತೆ. ಇಡೀ ಕೃಷ್ಣ ಲೀಲೆಯಲ್ಲಿ, ಇಡೀ ಕೃಷ್ಣ ಲೀಲೆಯಲ್ಲಿ ನೋಡಿ ಈ ತರದನ್ನ ನಾವು ಕಾಣ್ಬೋದು. ಅದನ್ನೇ ಕೃಷ್ಣನ ಹೊರತಾಗಿ ಕೃಷ್ಣನ ಪಕ್ಕಕ್ಕಿಟ್ಟು ಕೆಲವು ದಾನಗಳೆಲ್ಲ ಕೊಡ್ತಾರೆ ಕೃಷ್ಣ ಲೀಲೆಯಲ್ಲೇನೆ. ಕರ್ಣ ಉದಾಹರಣೆ ನೋಡಿ. ಕರ್ಣ ನೋಡಿ ಆತನು ಭಕ್ತನಲ್ಲ, ಆತನು ದಾನ ಕೊಡ್ತಾನ. ಕರ್ಣ ಕೊಡ್ತಾನೆ, ದಾನವೀರ ಕರ್ಣ ಅಂತ ಆತನ ಹೆಸರು ಅಲ್ವಾ. ನೋಡಿ ಯಾವ ಮಟ್ಟಕ್ಕೆ ಅಂತಂದ್ರೆ ಕೃಷ್ಣನು ಕೂಡ ಒಂದು ಸಂದರ್ಭದಲ್ಲಿ ಆತನ ಹತ್ರ ದಾನ ಕೇಳಕ್ ಹೋಗ್ತಾನೆ. ಈ ದೇವೇಂದ್ರ ಬಂದು ಕೂಡ ದಾನ ಕೇಳ. ನೋಡಿ ಆತನ ಕರ್ಣ ಕುಂಡಲ ಕವಚವನ್ನೆಲ್ಲ ದಾನ ಕೇಳ. ನೋಡಿ ಆತ ಕೊಡೋದು, ಪ್ರತಿದಿನ ಆತ ದಾನ ಕೊಡ್ತಿರ್ತಾನೆ. ನೋಡಿ ಈಗ ಹತ್ರ ಬರ್ತಾ ಇದೆ ಮಹಾಲಯ ಅಮಾವಾಸ್ಯೆ, ಈ ಪಕ್ಷಗಳು, ಪಿತೃಪಕ್ಷಗಳು, ಅಲ್ಲಿ ಒಂದು ಸಣ್ಣ ಕರ್ಣನ ಒಂದು ಕತೆ ಬರುತ್ತೆ. ಕರ್ಣನ್ ಸ್ವರ್ಗಕ್ಕೆ ಹೋದಾಗ ನೋಡಿ ಅಲ್ಲಿ ಆತನಿಗೆ ಅನ್ನಹಾರ ಏನು ಸಿಗೋದಿಲ್ಲ. ಆತನು ಕೊಟ್ಟಿದ್ದೆಲ್ಲ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಮತ್ತು ಮಾಣಿಕ್ಯ ನೋಡಿ ಇಂತಿಂತೋದು ಕೊಟ್ಟಿರ್ತಾನೆ. ನೋಡಿ ಅಲ್ಲಿ ಅದನ್ನ ನಾವು ಏನ್ ಕೊಟ್ಟಿರ್ತೀವೋ ಅದು ನಮಗೆ ವಾಪಸ್ ಬರುತ್ತಂತೆ. ಅರ್ಥ ಆಗ್ತಿದ್ಯಾ? ನಾವು ಏನ್ ಕೊಡ್ತೀವೋ ಅದು ವಾಪಸ್ ಬರುತ್ತಂತೆ. ಮೊನ್ನೆ ಯಾರು ನನಗೊಬ್ರು ಭಕ್ತರು ಹೇಳ್ತಿದ್ರು, ನೋಡಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ದಾನ ಕೊಡ್ಬೇಕು. ಹೆಚ್ಚು ನಮಗೆ ದುಡ್ಡು ಬೇಕು ಅಂದ್ರೆ ನೋಡಿ ಇದು ಫಲಾಪೇಕ್ಷೆ ಇಟ್ಕೊಂಡು ಅನ್ನೋದು ಬೇರೆ ತರ ವಿಚಾರ. ನಿಮ್ಗೆ ಏನು ಕೊರತೆ ಇರಿದೆಯೋ ಅದನ್ನ ದಾನ ಕೊಟ್ರೆ ಅದು ನಿಮಗೆ ಬಹಳಷ್ಟು ನಿಮ್ಗೆ ವಾಪಸ್ ಬರುತ್ತೆ. ಹೆಚ್ಚಿನ ಸಂಖ್ಯೆ ಇದೆ. ಯಾರಿಗೆ ಯಾವುದರ ಕೊರತೆ ಇದೆಯೋ ಅದನ್ನ ದಾನ ಕೊಡ್ಬೇಕು ಅಂತ. ಉದಾಹರಣೆ ಕೆಲವರಿಗೆ ಆಹಾರದ ಕೊರತೆ ಇದ್ರೆ ಆಹಾರ ದಾನ ಕೊಡೋದು, ವಸ್ತ್ರ ಕೊರತೆ ಇದ್ರೆ ವಸ್ತ್ರ ದಾನ ಕೊಡೋದು. ನೋಡಿ ಇದು ಜ್ಯೋತಿಷ ಶಾಸ್ತ್ರದಲ್ಲೂ ಹೇಳ್ತಾರೆ ಪರಿಹಾರ. ನೋಡಿ ಏನಿಲ್ವೋ ಅದನ್ನ ಕೊಟ್ರೆ ಅದರ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ನಮ್ಗೆ ವಾಪಸ್ ಬರುತ್ತೆ ಅಂತ ನೋಡಕ್ಕೆ ಇದು ಪರಿಹಾರ ಉಪಾಯ. ನೋಡಿ ಹಂಗೆ ನೋಡಿ ಕರ್ಣ ಅನ್ನದಾನ ಮಾಡಿರೋದು. ನೋಡಿ ಹಂಗಾಗಿ ನೋಡಿ ಸ್ವರ್ಗದಲ್ಲಿ ನೀವು ನೋಡಿ ಯಾರಾದ್ರೂ ಮನೆಗಳಲ್ಲಿ ಪಿತೃ ಕಾರ್ಯಗಳು ಮಾಡಿದಾಗ, ಈ ತಿಥಿ ಮಾಡಿದಾಗ ನೋಡಿ ಬ್ರಾಹ್ಮಣರಿಗೆ ನೀವು ದಾನಗಳು ಕೊಡುವಂಥದ್ದು ನೋಡಿರ್ತೀರಿ. ಅವ್ರಿಗೆ ಒಂದು ಕೊಡೆ, ಒಂದು ಚಪ್ಪಲಿ, ಒಂದು ಚಾಪೆ ನೋಡಿ ಈ ತರದೆಲ್ಲ ದಾನ ಕೊಡ್ತಾರೆ, ನೋಡಿರ್ತೀರಾ ತಿಥಿಗಳಲ್ಲಿ. ನೋಡಿ ಇಲ್ಲಿ ಕೊಟ್ಟದ್ದು ಅಲ್ಲಿ ಅವರಿಗೆ ಸಿಗುತ್ತೆ ಅನ್ನೋ ತರ ಒಂದು ವಿಚಾರ. ನೋಡಿ ಇದೊಂದು ಕರೆನ್ಸಿ ಎಕ್ಸ್ಚೇಂಜ್. ಈಗ ಭಾರತ ನೋಡಿ US ಅಲ್ಲಿ, ಅಮೆರಿಕದಲ್ಲಿ ರೂಪಾಯಿ ನಡೆಯುತ್ತಾ? ರೂಪಾಯಿ ಕೊಟ್ರೆ ಅಲ್ಲಿ ನಡೆಯುತ್ತಾ? ನಿಮ್ಮ ಹತ್ರ 1,00,000 ಇದೆ, ತಗೊಂಡೋಗ. ಅಲ್ಲೇ ಬೇರೆ ಇಲ್ಲೇ ಬೇರೆ. ಹಾ ನೋಡಿ ಅದೇ ತರ ಜಪಾನ್ ಅಲ್ಲಿ, ಚೈನಾದಲ್ಲಿ ನೋಡಿ ಇವುಗಳೆಲ್ಲನೂ ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಅಂತ ಇರುತ್ತೆ. ಅಲ್ಲಿ ನಡೆಯುವಂತ ಕರೆನ್ಸಿನೇ ಬೇರೆ ಇರುತ್ತೆ. ನೋಡಿ ಕೆಲವು ಈ ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ ಅಂತ ಇರುತ್ತೆ. ನೀವು ಯಾರಾದ್ರೂ ಫಾರಿನ್ ಹೋಗಿದ್ರೆ ಇದ್ರ ನಿಮ್ಗೆ ಅನುಭವ ಆಗಿರುತ್ತೆ. ಹೋಗುವಂತ ಪ್ಲಾನ್ ಇದ್ರೆ ನಿಮ್ಗೆ ಇದ್ರ ಅನುಭವ ಆಗುತ್ತೆ. ಇಲ್ಲೇ ಅಕ್ಕಪಕ್ಕ ದೇಶಗಳಿಗೆ ಹೋದ್ರೇನು ಕೂಡ ಇವೆಲ್ಲ ಅವಶ್ಯಕತೆ ಬೇಕಾಗುತ್ತೆ.
ಸಾಕಷ್ಟು ಡಾಲರ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ನಾವೇನ್ ದಾನ ಕೊಟ್ಟಿರ್ತೀವಲ್ವಾ, ಇದು ಒಂದ್ ರೀತಿ ಕರೆನ್ಸಿ ಎಕ್ಸ್ಚೇಂಜ್ ಆಗುತ್ತೆ. ಆ ಒಂದು ಬಳಕೆಗೆ ಯೋಗ್ಯ ಸಿಗುವಂತ ರೂಪಕ್ಕೆ ಬದಲಾಗುತ್ತೆ. ನೀವು ಇಲ್ಲಿ ಏನ್ ದಾನ ಕೊಟ್ಟಿರ್ತೀರಿ, ಅದು ಆ ಕರೆನ್ಸಿ ಎಕ್ಸ್ಚೇಂಜ್ ಆಗಿ ಆ ಪುಣ್ಯ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ನೋಡಿ, ಯಾರಾದ್ರೂ ಈಗ ದುಬೈಗೆ ಹೋಗ್ಬೇಕು ಅಂತಂದ್ರೆ ರೂಪಾಯಿ ಎತ್ಕೊಂಡು ಹೋಗಕ್ಕಾಗಲ್ಲ. ನೋಡಿ, ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ಗೆ ಹೋಗಿ ಅಲ್ಲಿ ರೂಪಾಯಿಯಿಂದ ನೋಡಿ ಅವ್ರ ದಿನಾರ್ಗೋ ಅಥವಾ ಡಾಲರ್ಗೋ ಅವ್ರ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ಬೇಕು. ದಾನ ಅಂದ್ರೆ ಹಂಗೆ ನೋಡಿ. ಅದನ್ನೇ ಈಗ ಬ್ರಾಹ್ಮಣರಿಗೆ ಇವರೆಲ್ಲ ಕೊಡೋದು, ಈ ತರದ್ ಕೊಡೋದು ಅಂತ ಹೇಳ್ತಿರಲ್ಲ ನೋಡಿ, ಇವೆಲ್ಲಾನು ಆ ಪುಣ್ಯ ಆಗಿ ಕರೆನ್ಸಿ ಎಕ್ಸ್ಚೇಂಜ್ ಆಗತ್ತೆ. ಅಲ್ಲಿ ಅವ್ರಿಗೆ ಅದು ಉಪಯೋಗ ಆಗುತ್ತೆ, ಬಳಕೆ ಆಗತ್ತೆ. ನೋಡಿ, ನಾವು ಯಾರಾದ್ರೂ ಅಕೌಂಟ್ಗೆ ಅಮೌಂಟ್ ಹಾಕಿದ್ರೆ ಅಲ್ಲಿ ATMಗೆ ಹೋಗಿ ಅವ್ರು ಡ್ರಾ ಮಾಡ್ಕೋಬಹುದಾ? ಮಾಡ್ಕೋಬಹುದು. ನೋಡಿ, ಅದೇ ತರನೇ ನಮ್ಮ ಪಿತೃಗಳು ಅಷ್ಟೇನೆ. ನೋಡಿ, ನಾವು ಇಲ್ಲ ಅಕೌಂಟ್ಗೆ ಇಲ್ಲ ಹಾಕಿದ್ರೆ ಅಲ್ಲಿ ಡ್ರಾ ಮಾಡ್ಕೊಳ್ಳೋದು ಆ ಪುಣ್ಯವನ್ನ. ನೋಡಿ, ಅದನ್ನ ಅಲ್ಲಿ ಯೂಸ್ ಮಾಡ್ಕೊಳ್ಳೋದು. ಈಗ ನಿಮ್ಮ ಮಕ್ಕಳನ್ನ ಎಲ್ಲೋ ಬೇರೆ ಕಡೆ ಸ್ಕೂಲಲ್ಲಿ ಕಾಲೇಜಿಗೆ ನೀವು ಇಟ್ಟಿರ್ತೀರಿ, ಅವ್ರ ಅಕೌಂಟಿಗೆ ದುಡ್ಡು ಹಾಕಿದ್ರೆ ಅಲ್ಲಿ ಹೋಗಿ ಅಲ್ಲಿ ಡ್ರಾ ಮಾಡ್ಕೋಬಹುದು ಅವರು. ನೋಡಿ, ಈ ತರದ್ದು ಈ ದಾನದಲ್ಲೂ ಕೂಡ ಈ ತರದ್ದು ಒಂದು ಅಕೌಂಟ್ ಅಂತ ಇದೆ ನೋಡಿ. ಇದೊಂದು ಎಕ್ಸ್ಚೇಂಜ್ ಅಂತ ಆಗತ್ತೆ. ಇದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸಪಾತ್ರ ಸರಿಯಾದ ರೀತಿಯಲ್ಲಿ ಬೇರೆ ಅಕೌಂಟ್ಗೆ ಹಾಕಿದ್ರೆ ನಿಮ್ಮ ಅಕೌಂಟ್ಗೆ ಬರುತ್ತಾ? ಅಲ್ಲಿ ಹೋಗಿ ನಿಮ್ಮ ಇಲ್ಲ ಅಕೌಂಟಿಂದ ಮಾಡ್ಕೋಬಹುದಾ? ಇಲ್ಲ ಪ್ರಭುಜಿ, ನಮ್ಮ ಅಕೌಂಟ್ಗೆ ಹಾಕಿದ್ರೆ ಮಾತ್ರ ಬರುತ್ತೆ. ಅಕೌಂಟ್ ಸರಿಯಾದವ್ರು ಯಾರ ಅಕೌಂಟ್ಗೆ ಯಾವ ಪ್ರೋಸೆಸ್ ಅಲ್ಲಿ ಏನು ವಿಧಾನ ಕರೆಕ್ಟ್ ಆಗಿರುತ್ತೋ ಹಂಗೆ ಹಾಕ್ಬೇಕು. ಹಂಗ ಹಾಕಿದ್ರೆ ಅವ್ರು ಅಲ್ಲಿ ಡ್ರಾ ಮಾಡ್ಕೋಬಹುದು. ಬ್ಯಾಂಕಿಗೆ ಹೋಗಿ ಯಾವುದೋ ಅಕೌಂಟ್ಗೆ ಏನೋ ಯಾವುದೋ ರೀತಿ ಹಾಕಿದ್ರೆ ಅದನ್ನ ಡ್ರಾ ಮಾಡ್ಕೋಬಹುದಾ? ಮಾಡ್ಕೊಳಕ್ಕಾಗಲ್ಲ. ನೋಡಿ, ಅದನ್ನೇ ಧರ್ಮಶಾಸ್ತ್ರ ವಿಧಿ ನೋಡಿ, ಬ್ರಾಹ್ಮಣ ಮುಖೇನ ಗುರು ಮುಖೇನ ಅಂತ ಹೇಳುದು. ವಿಧಾನ ಕರೆಕ್ಟ್ ಆಗಿ ಗೈಡೆನ್ಸ್ ಇಟ್ಕೊಂಡು ನೋಡಿ ಮಾಡೋದು ಅಂದ್ರೆ ಹಂಗೆ ನೋಡಿ. ಆ ತರ ನೋಡಿ, ನಾವು ದಾನ, ಯಜ್ಞ, ದಾನ, ತಪ 3 ತರ ಇದಾವೆ ನೋಡಿ. ನಾವು ಕೊಡುವಂಥದ್ದು ನೋಡಿ ಯೋಗ್ಯರಿಗೆ ನೋಡಿ. ಈ ತರದ್ದು ಹಲವಾರು ಉದಾಹರಣೆಗಳಿದಾವೆ ಭಗವಂತ ಕೃಷ್ಣನ ಲೀಲೆಯಲ್ಲಿ, ಪುರಂದರ ದಾಸರ ಲೀಲೆಯಲ್ಲಿ ನೋಡಿ. ಅವರು ಕೊಡೋದಿಲ್ಲ, ಅವ್ರ ಪತ್ನಿ ಕೊಡ್ತಾಳೆ. ಆಕೆ ಮೂಗುತಿ ಕೊಡ್ತಾಳೆ. ಆ ಮೂಗುತಿನೇ ಯಾಕೆ ಕೊಡ್ತಾಳೆ? ಬೇರೆ ಏನು ಕೊಡೋದಿಲ್ಲ, ಮೂಗುತಿನೇ ಯಾಕೆ ಕೊಡ್ತಾಳೆ? ಅದು ಅವ್ರ ತಂದೆ ತಾಯಿ ಕೊಟ್ಟಿರೋದಲ್ಲ ಪ್ರಭುಜಿ, ಅದು ಸ್ವಂತದ್ದಾಗುತ್ತೆ ಅಂತ ಕೊಡ್ತಾಳೆ ಪ್ರಭುಜಿ. ವೆರಿ ಗುಡ್ ಮಾತಾಜಿ. ನೋಡಿ, ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನೀವು, ಸ್ಪೆಷಲಿ ಮಾತೆಯರು. ಸ್ತ್ರೀಧನ ಅಂತ ಇರುತ್ತೆ. ಸ್ತ್ರೀಧನ ಅಂದ್ರೆ ನಿಮ್ಮ ತವ್ರ ಮನೆಯಿಂದ ನಿಮ್ಗೆ ಏನ್ ಕೊಟ್ಟಿರ್ತಾರಲ್ವಾ, ಅದು ನಿಮ್ದೇ ಅಧಿಕಾರ ಆಗತ್ತೆ. ಇದು ಇವತ್ತಿನ ಕಾನೂನ್ ಪ್ರಕಾರನೂ ಕೂಡ ಹಂಗೇನೆ. ಜಡ್ಜ್ಮೆಂಟ್ಗಳೆಲ್ಲ ಬರೀತಾರೆ ನೋಡಿ, ಕೋರ್ಟು, ಕೇಸು, ಜಡ್ಜ್ಮೆಂಟು. ಸ್ತ್ರೀಧನ ನೀವು ತವ್ರ ಮನೆಯಿಂದ ಏನ್ ತಂದಿರ್ತೀರೋ ಅದು ಸ್ವತಂತ್ರ ನಿಮ್ದೇ ಹಕ್ಕು ನೋಡಿ. ನಿಮ್ಮ ಮನೆಯವ್ರಿಗೆ ಯಾರಿಗೂ ಹಕ್ಕಿಲ್ಲ ಅದ್ರ ಮೇಲೆ. ನೀವು ಏನ್ ಬೇಕೋ ಮಾಡ್ಬೋದು ಅದನ್ನ ನೋಡಿ. ಅದು ನಿಮ್ಮ ಅಧಿಕಾರ ಆಗಿರುತ್ತೆ. ಇವತ್ತಿನ ಕಾನೂನ್ ಪ್ರಕಾರನೂ ಕೂಡ ಅದು ಇವತ್ತು ಅದೇ ರೂಲ್ಸೇ ಫಾಲೋ ಮಾಡ್ತಿರೋದು. ಬೇರೆ ಏನು ಚೇಂಜ್ ಏನು ಮಾಡಿಲ್ಲ, ಅದೇ ಮಾಡ್ತಿರೋದು. ಅದು ಸ್ತ್ರೀಧನ ಅಂದ್ರೆ ಅವ್ರದೇ ಆಗಿರುತ್ತೆ. ಅದಕ್ಕೆ ಕೆಲವು ಸತಿ ಜಗಳ ಆಡ್ಬೇಕಂದ್ರೆ ಮಾತುಗಳಲ್ಲಿ ಹೇಳ್ತಾರೆ ನೋಡಿ, ನಿಮ್ಮ ಅಪ್ಪನ ಮನೆಯಿಂದ ಒತ್ಕೊಂಡು ಬಂದಿದ್ದೇನೆ ಅಂತ ಕೇಳಿಸ್ಕೊಂಡಿರ್ತಾರೆ ಹಿಂಗೆ ಮಾತುಗಳು. ಪ್ರಭು ಹೇಳಿದ್ದಾರೆ. ಹೌದು ಪ್ರಭು. ನಿಮ್ಮ ಅಪ್ಪನ ಮನೆಯಿಂದ ಗಂಟೇನು ಹೊತ್ಕೊಂಡ್ ಬಂದಿದ್ದ? ಕೊಡ್ಬೇಕಾದ್ರೆ ಯಾಕೆ ಹಂಗಾರ್ತೀಯ ನಿಮ್ಮ ಅಪ್ಪನ ಮನೆಯದ ಅಂತಾರೆ ಅಲ್ವಾ? ನೋಡಿ, ಯಾಕೆ ಹೇಳ್ತಾರೆ ಅಂದ್ರೆ ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಡ್ ಬಂದಿದ್ದ ಗಂಟು ಅಂದ್ರೆ ಅದು ಸ್ತ್ರೀಧನ ಆಗುತ್ತೆ ನೋಡಿ. ಅದ ಸ್ವಂತ ಹಕ್ಕಾಗುತ್ತೆ ನೋಡಿ. ಕೂಡು ಕುಟುಂಬಗಳಲ್ಲಿ ನೋಡಿ ತರ ಬಂದ್ಬಿಡುತ್ತೆ ಅಲ್ವಾ? ನೋಡಿ, ಅದಕ್ಕೆ ನೋಡಿ ಕೆಲವೊಂದು ನೋಡಿ ರಾಜಸ್ಥಾನಿಯರಾಗ್ಲಿ ಕೂರ್ಗ್ನವರಾಗ್ಲಿ ನೋಡಿ ಹೋಗ್ಬೇಕಾದ್ರೆ ಈ ಹೆಣ್ಮಗಳನ್ನ ಗಂಡನ ಮನೆ ಕಳಿಸ್ಬೇಕಾದ್ರೆ ಎಲ್ಲವೂ ಒಂದೊಂದೊಂದೂ ಕೊಟ್ಟು ಕಳಿಸ್ತಾರಂತೆ. ಒಂದು ಭಾಷಣಿಗೆಯಿಂದ ಕೊಟ್ಟು ಕಳಿಸ್ತಾರೆ. ನೋಡಿದಿರಾ? ಹೌದಾ? ಇದೇ ತರನ ನಿಮ್ಮಲ್ಲೂ ಇದೆ ಅಲ್ವಾ? ಏನ್ ಬೇಕು ಒಂದು ಕುಟುಂಬ ನಿರ್ವಹಣೆ ಮಾಡಕ್ಕೆ ನೋಡಿ. ಇದು ನಮ್ಮ ಸಂಸ್ಕೃತಿ ನೋಡಿ, ಸಂಸ್ಕಾರ ನೋಡಿ. ಕನ್ಯಾದಾನ ಕೊಟ್ಟಾಗ ನೋಡ ಹೆಣ್ಮಗಳಿಗೆ ನೋಡ
ಕುಟುಂಬದಿಂದ ಏನೆಲ್ಲ ಕೊಡ್ಬೇಕು ಎಲ್ಲ ಕೊಟ್ಟು ಕಳ್ಸೋದು. ಒಂದು ನೋಡಿ, ಒಂದು ಸೂಜಿಯಿಂದ ಹಿಡ್ಕೊಂಡು ಒಂದು ತಲೆ ಬಾಚಣಿಗೆಯಿಂದ ಹಿಡ್ಕೊಂಡು ನೋಡಿ ಕೊಡುವಂಥದ್ದು. ನೋಡಿ ಹಂಗೆ ಅದು ಸ್ತ್ರೀಧನ ಆಗತ್ತೆ. ನೋಡಿ ಹಂಗೆ ಈ ತರದೆಲ್ಲ ಹಿನ್ನೆಲೆಗಳಿದಾವೆ. ಕೊಡುವಂಥದ್ದು ಬಹಳ ವಿಶೇಷ. ಅದು ವಿಶೇಷವಾಗಿ ಪ್ರತಿಫಲ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಅನ್ನೋದು ಬಹಳ ವಿಷಯ. ಯೋಗ್ಯನಾದವರಿಗೆ ಕೊಡ್ಬೇಕು, ಅಯೋಗ್ಯರಿಗೆಲ್ಲ ಕೊಡಬಾರ್ದು. ನೋಡಿ, ನಾವು ಹಿಂದೆ ಸರ್ತಿ ಚರ್ಚೆ ಮಾಡಿದ್ವಿ. ಒಬ್ಬ ಟೆರರಿಸ್ಟ್ ಬಂದು ನಿಮ್ಮ ಮನೆಯಲ್ಲಿ ನೀರು ಕೇಳಿದ್ರೆ ಕೊಡ್ಬೇಕಾ ಕೊಡ್ಬಾರ್ದಾ ಅನ್ನೋ ವಿಚಾರವನ್ನ ನಾವು ಚರ್ಚೆ ಮಾಡಿದ್ವಿ. ನಾಲ್ಕ ಇದೆಯಾ? ಟೆರರಿಸ್ಟ್ ಕೊಡ್ಬೇಕಾ? ನೀವ್ ಕೇಳ್ತಾರೆ ಕೊಡ್ಬೇಕು ಕೊಡ್ಬಾರ್ದು. ಹಾ, ಹೌದು ಪ್ರಭು, ಮಾಡಿದ್ವಿ. ಆಹಾರ ಕೊಡ್ಬೇಕು ಕೊಡ್ಬಾರ್ದು ಅಲ್ವಾ? ಕೊಡ್ಬೇಕೋ ಕೊಡ್ಬಾರ್ದು? ಕೊಡಬಾರ್ದು. ಕೊಡ್ಬಾರ್ದು ಪ್ರಭುಜಿ. ಕೊಡ್ಬಾರ್ದು, ಕಾನೂನು ಪ್ರಕಾರ ಕೊಡ್ಬಾರ್ದು. ನೋಡಿ, ನಮ್ಮ ವೇದಶಾಸ್ತ್ರಗಳ ಪ್ರಕಾರನೂ ಕೂಡ ಕೊಡ್ಬಾರ್ದು. ನೋಡಿ, ಯಾರಿಗೆ ಕೊಡ್ತಿದೀವಿ ಅನ್ನೋದು ಗೊತ್ತಿರ್ಬೇಕು. ಇವ್ರು ಯಾರು ಅನ್ನೋದು ವಿಚಾರ ಗೊತ್ತಿರ್ಬೇಕು. ಯಾರು ಬಂದ್ರೆ ಅವ್ರಿಗೆಲ್ಲ ಕೊಡೋದಲ್ಲ. ಏನ್ ಬೇಕೋ ಎಲ್ಲವನ್ನ ಯಾರಿಗ್ ಬೇಕೋ ಹೆಂಗ್ ಬೇಕೋ ಎಲ್ಲ ಕೊಡೋದಲ್ಲ. ಯಾರಿಗೆ ಕೊಡ್ತಿದೀವಿ ಅನ್ನೋದು ನಮ್ಗೆ ಗಮನ ಇರ್ಬೇಕು, ಎಚ್ಚರಿಕೆ ಇರ್ಬೇಕು. ನೋಡಿ ಹಂಗೆ ನೋಡಿ, ಬಲಿ ಮಹಾರಾಜ ಕಥೆಯಲ್ಲಿ ನೋಡಿ ವಾಮನ ದೇವನಾಗಿ ಭಗವಂತ ಬಂದಾಗ ನೋಡಿ ಆತ ಬಹಳ ಮುದ್ದಾಗಿ ಬರ್ತಾನೆ, ಚಿಕ್ಕವನಾಗಿರ್ತಾನೆ. ನೋಡಿ ಆತ ವಾಮನ ರೂಪ. ನೋಡಿ ಆತನ ನೋಡಕ್ಕೆ ಅಷ್ಟು ಮುದ್ದಾಗಿರ್ತಾನೆ, ತೇಜಸ್ಸಿಂದ ಇರ್ತಾನೆ. ನೋಡಿ ಬಲಿ ಮಹಾರಾಜ ಅಲ್ಲಿದ್ದವರು ಎಲ್ಲರಿಗೂ ಗೌರವ ಹೊಡೆಯೋ ತರ ಇರ್ತಾನೆ. ನೋಡಿ ಶುಕ್ರಾಚಾರ್ಯರು ಹಂಗೇ ಗಮನಿಸ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇವ್ರು ಯಾರು ಅಂತೇಳಿ. ನೋಡಿ ಬಲಿ ಮಹಾರಾಜನಿಗೂ ಕೂಡ ಗೊತ್ತಾಗತ್ತೆ. ನೋಡಿ ಕೊಟ್ಟಿರೋರು ಯಾರು ಅಂತ ಬಲಿ ಮಹಾರಾಜನ್ಗೇನು ಗೊತ್ತಾಗ್ಲಿಲ್ಲ ಅಂತ ಅನ್ಕೋಬೇಡಿ. ನೋಡಿ ಭಗವಂತ ನೋಡಿ ಈ ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲದಕ್ಕೂ ಕೃಷ್ಣನೇ ಒಡೆಯ. ನೋಡಿ ಈಗ ಕೃಷ್ಣ ಒಡೆಯ ಬಂದು ಅವನೇ ದಾನ ಕೇಳಿದ್ರೆ ಈಗ ಕೊಡ್ಬೇಕು. ಆತನಿಗೆ ಕೊಡುವಂತೂ ಕರ್ತವ್ಯ ಅಲ್ವಾ? ನಿಮ್ಗೆ ಯಾರೋ ಒಬ್ರು ನೋಡಿ ಏನೋ ಒಂದು ಕೊಟ್ಟಿರ್ತಾರೆ. ನೋಡಿ ಅದನ್ನ ಬಂದು ನಿಮ್ಮ ಹತ್ರ, ಈಗ ಮಗುಗೆ ತಂದೆ ಒಂದು ಆಟ ಸಾಮಾನು ಕೊಟ್ಟಿರ್ತಾರೆ. ಈಗ ತಂದೆ ಆಟ ಸಾಮಾನು 1 ನಿಮಿಷ ಕೊಡು ಅಂದ್ರೆ ಮಗು ಕೊಡಲ್ಲ ಅಂದ್ರೆ ನೋಡಿ ಅದು ಸರಿ ಬರೋದಿಲ್ಲ. ನೋಡಿ ಅದೊಂಥರ ಮುಗ್ಧತೆ, ಬಾಲ್ಯ ಆಗ್ಬಿಡತ್ತೆ. ನೋಡಿ ಹಂಗೆ ಬಂದು ಕೇಳಿದ್ರೆ ನೋಡಿ ಬಲಿ ಮಹಾರಾಜ ಕೊಡಕ್ಕೆ ತಯಾರಿರ್ತಾನೆ, ಶುಕ್ರಾಚಾರ್ಯರು ತಯಾರಿರೋದಿಲ್ಲ. ನೋಡಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇವನ್ ಯಾರು ಅಂತ ಗೊತ್ತಾಗ್ಬಿಡತ್ತೆ, ವಿಷ್ಣು ಅಂತ. ನೋಡಿ ಅಲ್ಲಿ ಪ್ರತಿಫಲ ನಿರೀಕ್ಷೆ ಅವ್ರದ್ದು ಶುಕ್ರಾಚಾರ್ಯದ್ದು ಒಂದು ಪ್ರತಿಫಲ ಇರುತ್ತೆ. ಏನು, ಇವ್ರಿಗೆ ಕೊಟ್ಬಿಟ್ರೆ ಎಲ್ಲ ನನ್ನ ಶಿಷ್ಯ ಎಲ್ಲ ಕೊಡೋದೆಲ್ಲ ಈತನ ಕೊಟ್ಬಿಟ್ರೆ ನನ್ಗೇನು ಉಳಿಯುತ್ತೆ, ನನ್ನ ಕುಟುಂಬ ನಿರ್ವಹಣೆ ಹೆಂಗೆ, ನನ್ನ ಬದುಕು ಹೆಂಗೆ ಅಂತ ಅವರು ನೋಡಿ ಅಲ್ಲಿ ಪ್ರಭುಪಾದರು ಬರೀತಾರೆ. ಅಲ್ಲಿ ನೀವು ಓದಿರ್ತೀರಿ ಅಲ್ವಾ, ಭಾಗವತದಲ್ಲಿ ಈ ತರ ಚರ್ಚೆ ಮಾಡ್ತಾರೆ. ನೋಡಿ ಹಂಗೆ ಕೊಡಕ್ಕೆ ಕೊಡ್ಬೇಡ 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 ಅಂತ ಹೇಳ್ತಾನೆ. ನೋಡಿ ಅವ್ರ ಗುರುಗಳ ಮಾತು ಕೇಳ್ತಾನೆ ಬಲಿ ಮಹಾರಾಜ? ಹೇಳೋದಿಲ್ಲ, ಪ್ರಭುಜಿ ಹೇಳೋದಿಲ್ಲ. ನೋಡಿ ಆತ್ಮ ಸಮರ್ಪಣೆಯಲ್ಲಿ, ನವವಿಧ ಭಕ್ತಿಯಲ್ಲಿ ನೋಡಿ ಕೊನೇದು ಏನು ಆತ್ಮ ಸಮರ್ಪಣೆ ಇದೆಯೋ ಅದಕ್ಕೆ ಬಲಿ ಮಹಾರಾಜ ಉದಾಹರಣೆ. ನೋಡಿ ಪ್ರಹ್ಲಾದ್ ಮಹಾರಾಜ ಅವ್ರ ತಾತ ಸ್ಮರಣಂಗೆ ಉದಾಹರಣೆ ಆದ್ರೆ ಬಲಿ ಮಹಾರಾಜ ನೋಡಿ ಆ ನವವಿಧ ಭಕ್ತಿಯಲ್ಲಿ ಕೊನೇದು ಆತ್ಮ ಸಮರ್ಪಣೆಗೆ ಉದಾಹರಣೆ. ಎಲ್ಲವನ್ನ ಸಮರ್ಪಣೆ ಮಾಡ್ಬಿಡ್ತಾರೆ, ತನ್ನ ದೇಹನೂ ಕೂಡ ಸಮರ್ಪಣೆ ಮಾಡ್ತಾರೆ. ನೋಡಿ ದೇಹ ಸಮೇತವಾಗಿ ಎಲ್ಲವನ್ನ ಅರ್ಪಣೆ ಮಾಡ್ತಾರೆ. ನೋಡಿ ಇದನ್ನ ಸಾಮಾನ್ಯ ಜನರಿಗೆ, ಲೌಕಿಕರಿಗೆ ಇದನ್ನ ನೋಡಿದ್ರೆ ಕೃಷ್ಣ ಬಲಿ ಮಹಾರಾಜನಿಗೆ ದ್ರೋಹ ಮಾಡ್ದ, ಅನ್ಯಾಯ ಮಾಡ್ದ, ಕಿತ್ಕೊಂಬಿಟ್ಟ. ಇದರಲ್ಲಿ ನೋಡಿ ಒಂದು ಈ ದೇವತೆಗಳಿಗೋಸ್ಕರ ಈ ತರ ಅನ್ಯಾಯ ಮಾಡ್ದ, ಪಕ್ಷಪಾತ ಮಾಡ್ದ, ಮೋಸ ಮಾಡ್ದ ಅನ್ಸುತ್ತೆ. ಆದ್ರೆ ಕೃಷ್ಣ ಹಂಗಲ್ಲ, ಖಂಡಿತ ಹಂಗಲ್ಲ. ನೋಡಿ ಬಲಿ ಮಹಾರಾಜನ ಸಂದರ್ಭದಲ್ಲಿ ಸುತಳ ಲೋಕಕ್ಕೆ ತುಳಿತಾನೆ. ನಿಮ್ಮೆಲ್ಲರಿಗೂ ಗೊತ್ತು ಈ ಕತೆ. ನೋಡಿ ಆ ಸುತಳ ಲೋಕದ ದ್ವಾರಪಾಲಕನಾಗಿ ಭಗವಂತ ಕಾವಲುಗಾರನಾಗಿ ನಿಂತಿರ್ತಾನೆ. ನೋಡಿ ಆ ಸುತಳ ಲೋಕವನ್ನ ಎಂತ ನೋಡಿ ಬಿಲಸ್ವರ್ಗ ಅಂತ ಹೇಳ್ತಾರೆ, ಎಂತ ವೈಭವದಿಂದ ಇರುತ್ತೆ ಅಂದ್ರೆ ನೋಡಿ ಹಂಗಿರುತ್ತೆ. ಯಾರು ಬಂದು
ಅಲ್ಲಿ ಆಕ್ರಮಣ ಮಾಡೋಕ್ಕಾಗಲ್ಲ. ನೋಡಿ, ಅಷ್ಟು ವ್ಯವಸ್ಥಿತವಾಗಿರುತ್ತೆ ಸುತಳ ಲೋಕ. ಮತ್ತೆ ಮುಂದಿನ ನೋಡಿ ಏನು ಒಂದು ಕಾಲ ಬರುತ್ತಲ್ವಾ, ಕಲ್ಪ, ಆ ಸಂದರ್ಭದಲ್ಲಿ ಈತನೇ ಇಂದ್ರನಾಗಕ್ಕೆ ನೋಡಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋದು. ನೋಡಿ ಈ ತರದ ಒಂದು ಉಪಕಾರ. ನೋಡಿ ಇದು ಕೃಷ್ಣನಿಗೆ ಕೊಡುವಂತ ದಾನ, ಯೋಗ್ಯನಿಗೆ ಕೊಡೋದು ಅನ್ನೋದು ಇದೆ. ಅಯೋಗ್ಯನಿಗೆ ಕೊಟ್ಟು ಯೋಗ್ಯತೆಯನ್ನು ನಿರೀಕ್ಷಣೆ ಮಾಡ್ಬೋದಾ? ನಿಮ್ಮ ಮನೆಗೆ ಯಾವನೋ ಬರ್ತಾನೆ, ನಿಮ್ಮ ಮನೆಯಲ್ಲಿರೋ ಕಾಸು ಚಿನ್ನ ಎಲ್ಲಾನು ದಾನ ಕೊಡ್ತೀರಿ ಅವನಿಗೆ, ಅದರಿಂದ ನಿಮ್ಗೆ ಒಳ್ಳೆ ಫಲ ಒಳ್ಳೇದು ಆಗ್ಬೇಕು ಅಂತ ನಿರೀಕ್ಷೆ ಮಾಡಕ್ಕಾಗತ್ತಾ? ಇಲ್ಲ ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ. ಅಯೋಗ್ಯನಿಗೆ ಯೋಗ್ಯವಾದದ್ದು ಕೊಟ್ಟು ಯೋಗ್ಯವಾದದ್ದನ್ನ ನಿರೀಕ್ಷೆ ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ಕೊಡೋಕ್ ಮೊದಲು ಎಚ್ಚರಿಕೆ ಇರಬೇಕು. ಯಾರು ಬಂದು ಏನ್ ಕೇಳ್ತಾರೋ ಎತ್ತೆತ್ ಕೊಡ್ತೀನಿ ಅಂತ ಅಲ್ಲ, ಅದು ದಾನನೇ ಅಲ್ಲ, ಮೂರ್ಖತನ ಅದು. ಅರ್ಥ ಆಗ್ತಿದ್ಯಾ ನಾನು ಹೇಳೋದು? ನಿಮ್ಮ ಮನೆಗೆ ಯಾವನೋ ಬರ್ತಾನೆ, ಒಬ್ಬ ಬೇವರ್ಸಿ ಬರ್ತಾನೆ, ಬಂದು ನಿಮ್ಗೆ ಆತನು ಬೇಕಾದ ಏನೋ ಒಂದು ಒಳ್ಳೇದು ಕೇಳ್ತಾನೆ. ಅಯ್ಯೋ ದಾನ ಕೊಡ್ಬೇಕಂತೆ, ಇದ್ದದ್ದೆಲ್ಲ ಎತ್ತು ಕೊಟ್ಬಿಡೋಣ ಅಂತ ಹೇಳಿ ಕೊಟ್ಬಿಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಒಳ್ಳೇದಾಗತ್ತಾ? ಇಲ್ಲ ಆಗಲ್ಲ. ಪ್ರಭು. ಆಗೋದಿಲ್ಲ. ಕರ್ಮ ನಮ್ಗೆ ಅಂಟುತ್ತೆ ಪ್ರಭು. ಹಾ ನೋಡಿ, ಹಂಗೆ ಯೋಗ್ಯನಾದವನಿಗೆ ಕೊಡೋದು, ಪ್ರತಿಫಲ ನಿರೀಕ್ಷಣೆ ಇಲ್ಲದೆ ಕೊಡೋದು. ನೋಡಿ ಅದಕ್ಕೆ ನೋಡಿ ಒಂದು ಪದ ಸೇರಿಸ್ಕೊಂಡು ಹೇಳೋದು, ಶ್ರೀ ಕೃಷ್ಣಾರ್ಪಣ ಮಸ್ತು. ಭಗವದ್ಗೀತೆಯಲ್ಲಿ ಒಂದು ಭಗವದ್ಗೀತೆ ಶ್ಲೋಕದಲ್ಲಿ ಹೇಳ್ತಾರೆ, ಯತ್ ಕರೋಸಿ ಯದ್ ದದಾಸಿ ಯದಸ್ನಾಸಿ ತತ್ ಕುರುಸ್ವ ಮದರ್ಪಣಂ. ಯಾರಾದ್ರೂ ಹೇಳ್ತೀರಾ ಮತ್ತೆ ಈ ಶ್ಲೋಕ? ಸರ್ವಸಮರ್ಪಣ 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 ಕೃಷ್ಣ. 9.27 ಪ್ರಭು. ಹಾ, ಓದ್ತೀರಾ ಮತ್ತೆ? ಹೀಗೆ ಹೇಳಿ ಎಲ್ಲ ದೇವ್ರಿಗೆ ಫಸ್ಟ್ ಪೂಜೆ, ದೀಪ ಸಮರ್ಪಣಂ, ಧೂಪ ಸಮರ್ಪಣಂ, ಪೂಜಾ ಸಮರ್ಪಣಂ, ಕಡೆಗೆ ಗೀತಾ ಸಮರ್ಪಣಂ, ಶ್ಲೋಕ ಸಮರ್ಪಣಂ, ವಿಷ್ಣು ಸಹಸ್ರನಂ ಸಮರ್ಪಣಂ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಎಲ್ಲ ಹರೇ ಕೃಷ್ಣ ಪ್ರಭು. ಸಮರ್ಪಣಂ, ಶ್ಲೋಕ 27. ಸಮರ್ಪಣಂ ಅಂತ ಹೇಳ್ತಾರೆ ಪ್ರಭುಜಿ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತ ಪಶ್ಯಸಿ ಕೌಂಟೇಯ ತತ್ಕುರುಷ್ವ ಮದರ್ಪಣಂ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಹರೇ ಕೃಷ್ಣ. ನೋಡಿ, ಇಷ್ಟು ದಿನದ ಚರ್ಚೆಗಳಿಗೆ ಈ ಶ್ಲೋಕ ನಮಗೆ ನೋಡಿ ಒಂದು ಕನ್ನಡಿ ಇದ್ದಂಗಿದೆ, ಒಂದು ಟಾರ್ಚ್ ತರ ಇದೆ ನೋಡಿ, ಒಂದು ದೀಪ ಹಿಡ್ದಂಗಿದೆ, ಬೆಳಕು ಆರಿಸ್ದಂಗಿದೆ. ಕೊಡೋವೆಲ್ಲ ಕೊಡ್ಬೇಕು, ಯಾರಿಗೆ? ಯೋಗ್ಯರಿಗೆ, ಯೋಗ್ಯ ಕಾಲದಲ್ಲಿ ನೋಡಿ ಇಲ್ದೇನೆ. ಮತ್ತೆ ಕೊಡುವಂಥದ್ದು ಹೆಂಗ್ ಕೊಡ್ಬೇಕು ಅವ್ರಿಗೆ ಅಂತ ಈ ಶ್ಲೋಕ ಹೇಳ್ತಿದೆ ನೋಡಿ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಹೀಗೆ ಯಾವುದೇ ಸನ್ನಿವೇಶದಲ್ಲಿಯೂ ಕೃಷ್ಣನನ್ನು ಮರೆಯದಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ. ಪ್ರತಿಯೊಬ್ಬನೂ ತನ್ನ ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆ ಇರಿಸಿಕೊಳ್ಳಲು ಕೆಲಸ ಮಾಡಬೇಕಾಗುತ್ತದೆ. ಇಲ್ಲಿ ಕೃಷ್ಣನು ಮನುಷ್ಯನು ತನಗಾಗಿ ಅಂದ್ರೆ ಕೃಷ್ಣನಿಗಾಗಿ ಕೆಲಸ ಮಾಡಬೇಕು ಎಂದು ಹೇಳುತ್ತಾನೆ. ಪ್ರತಿಯೊಬ್ಬರು ಜೀವಿಸಲು ಏನನ್ನಾದರೂ ತಿನ್ನಲೇಬೇಕು. ಆದುದರಿಂದ ಅವನು ಕೃಷ್ಣನ ಪ್ರಸಾದವನ್ನು ಸ್ವೀಕರಿಸಬೇಕು. ನಾಗರಿಕನಾದ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೂ ಧಾರ್ಮಿಕ ವಿಧಿಗಳನ್ನು ಮಾಡಲೇಬೇಕು. ಆದುದರಿಂದ ಕೃಷ್ಣನು ಅದನ್ನು ನನಗೆ ಮಾಡು ಎಂದು ಹೇಳುತ್ತಾನೆ. ಇದಕ್ಕೆ ಅರ್ಚನಾ ಎಂದು ಹೆಸರು. ಪ್ರತಿಯೊಬ್ಬನಿಗೂ ಏನನ್ನಾದರೂ ದಾನ ಮಾಡುವ ಪ್ರವೃತ್ತಿ ಇರುತ್ತದೆ. ಕೃಷ್ಣನು ಅದನ್ನು ನನಗೆ ಕೊಡು ಎಂದು ಹೇಳುತ್ತಾನೆ. ಶೇಖರವಾದ ಎಲ್ಲ ನಿವ್ವಳ ಹಣವನ್ನು ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಮುನ್ನಡೆಸಲು ಉಪಯೋಗಿಸಬೇಕೆಂದು ಇದರ ಅರ್ಥ. ಈಗಿನ ಕಾಲದಲ್ಲಿ ಜನರಿಗೆ ಧ್ಯಾನದ ಪ್ರಕ್ರಿಯೆಯಲ್ಲಿ ಬಹಳ ಒಲವು. ಈ ಯುಗದಲ್ಲಿ ಇದು ಕಾರ್ಯ ಸಾಧುವಲ್ಲ. ಆದರೆ ಹರೇ ಕೃಷ್ಣ ಮಂತ್ರವನ್ನು ತನ್ನ ಜಪಮಣಿಯೊಂದಿಗೆ ಜಪ ಮಾಡುತ್ತಾ ದಿನದ 24 ಗಂಟೆಗಳು ಕೃಷ್ಣ ಧ್ಯಾನದಲ್ಲಿ ಯಾರಾದರೂ ಕಳೆಯುವುದಾದರೆ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಸಮರ್ಥವಾಗಿ ತೋರಿಸಿದಂತೆ ಆತನೇ ಖಂಡಿತವಾಗಿಯೂ ಅತ್ಯಂತ ಶ್ರೇಷ್ಠ ಧ್ಯಾನಿ ಮತ್ತು ಅತ್ಯಂತ ಶ್ರೇಷ್ಠ ಯೋಗಿ. ನೋಡ್ರಿ ಹಿಂಗೆ ಮುಂದಿನ ಶ್ಲೋಕ 28ರಲ್ಲಿ ಅನುವಾದದಲ್ಲಿ ಹೇಳ್ತಾರೆ, ಈ ರೀತಿಯಲ್ಲಿ ನೀನು ಕರ್ಮಬಂಧನದಿಂದ ಮತ್ತು ಅದರ ಶುಭಾಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನಿನ್ನ ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೇ ಬರುತ್ತೀಯೇ.
ಅಂತ ಹೇಳೋದು. ನೋಡಿ ಹಂಗೆ ಕೃಷ್ಣನಿಗೆ ಅಂತ ಮಾಡ್ಬೇಕು. ನಾವು ಏನು ಯಜ್ಞ ದಾನ ತಪ ಇವನ್ನೆಲ್ಲ ಏನ್ ಮಾಡ್ತಿರೋ ಅದು ಕೃಷ್ಣನ ಅನುಮೋದನೆ ಇರ್ಬೇಕು. ಕೃಷ್ಣನ ಧರ್ಮಶಾಸ್ತ್ರದಲ್ಲಿ ನೋಡಿ ವೈಷ್ಣವರಿಂದ ಅನುಮೋದನೆ ನೋಡಿ ಈ ತರದಿರ್ಬೇಕು. ನೋಡಿ ಹಿಂಗಾಗಿ ಸರಿಯಾದ ಕಾಲದಲ್ಲಿ ಕೂಡ ಕೊಡಬೇಕು, ಸರಿಯಾದ ದೇಶದಲ್ಲಿ ಕೊಡಬೇಕು, ಸಂದರ್ಭದಲ್ಲಿ ಕರ್ತವ್ಯ ಎಂದು ಮಾಡಿದ ದಾನ ಸಾತ್ವಿಕ ದಾನ. ನೀವು ನೋಡಿರ್ತೀರಿ ಸರಿಯಾದ ಕಾಲ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳಗ್ಗೆನೆ ಬಾಗಿಲು ತೆಗೆದಿರ್ತೀರಿ ನೋಡ್ರಿ. ಈಗ 6:49 ಇಷ್ಟೊತ್ತಿಗೆ ಯಾರಾದ್ರೂ ಅಮ್ಮ ತಾಯಿ ಏನಾದ್ರೂ ಕೊಡಿ ಅಂತ ಬಂದ್ರೆ ನೀವು ಸಾಮಾನ್ಯವಾಗಿ ಬರಲ್ಲ, ನೋಡಿರ್ತೀರಾ? ಸಾಮಾನ್ಯವಾಗಿ ನೋಡಿ ಅದಕ್ಕೂ ಒಂದು ಸಮಯ ಅಂತ ಇರುತ್ತೆ. ಅವರು ಕೂಡ ಬಂದು ಭಿಕ್ಷೆ ಕೇಳಕ್ಕೆ ಬೆಳಗ್ಗೆನೆ ಬಂದ್ಬಿಟ್ಟ ಅಂತ ಬೈತೀರಿ ಅಲ್ವಾ? ಅದು ಬರ್ಬಾರ್ದು ಸಮಯ ಅಂತ ಅದರ ಅರ್ಥ. ಸೂರ್ಯ ಅಸ್ತ ಆಗುತ್ತೆ. ಸೂರ್ಯ ಅಸ್ತ ಆದ್ಮೇಲೆ ಯಾವ ಭಿಕ್ಷುಕರು ಎಲ್ಲೂ ಭಿಕ್ಷೆನೆ ಬಿಡಲ್ಲ, ನೋಡಿರ್ತೀರಾ? ಭಿಕ್ಷುಕರೆಲ್ಲ ಆದಿ ಬೀದಿಗಳಲ್ಲೆಲ್ಲ ಭಿಕ್ಷುಕರು ಸಾಮಾನ್ಯವಾಗಿ ಒಂದು ನಾಗರಿಕ ಸಮಾಜದಲ್ಲಿ ಭಿಕ್ಷುಕರು ಮಾತಾಡ್ತಿದ್ದೀನಿ, ಬೇರೆ ಬೇರೆ ಎಂತೆಂಥವ್ರು ಅಲ್ಲ. ನೋಡಿ ಸಾಮಾನ್ಯವಾಗಿ ಒತ್ತು ಮುಳುಗದ ಮೇಲೆ ಭಿಕ್ಷೆ ಬೇಡ್ಕೊಂಡು ಬರೋದು ಸಾಮಾನ್ಯವಾಗಿ. ನೋಡಿ ಹಂಗೆ ಒತ್ತೊಟ್ಟಿದ ತಕ್ಷಣನೇ ಯಾರು ಎದ್ದು ಬರೋದು, ಅದಕ್ಕೊಂದು ಸಮಯ ಅಂತ ಬೇಕು. ಹಂಗೆ ಒಂದು ಕಾಲ ಅಂತ ಇರುತ್ತೆ ನೋಡಿ. ನಾವು ಭಾಗವತ ಓದಿದ್ರೆ ಅಲ್ಲಿ ಈ ತೀರ್ಥಯಾತ್ರೆ ಹೋಗ್ತಾರೆ ಬಲರಾಮ, ನೋಡಿ ಅಲ್ಲಿ ದಾನಗಳೆಲ್ಲ ಕೊಡ್ತಾರೆ ಸರಿಯಾದ ಸ್ಥಳದಲ್ಲಿ ಸರಿಯಾದವರಿಗೆ. ನೋಡಿ ಅಲ್ಲಿ ದಾನಗಳು ಕೊಡೋದು. ನೋಡಿ ಹಿಂಗೆ ದಾನ ಕೊಡುವಂಥದ್ದು ನಮ್ಮ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬಹಳ ಮೂರು ಮುಖ್ಯವಾದದ್ರಲ್ಲಿ ಇದು ಕೂಡ ಯಜ್ಞ ದಾನ ತಪ. ನೋಡಿ ಅದನ್ನ ಯಾವ ರೀತಿ ಕೊಡ್ಬೇಕು ಅನ್ನುವಂಥದ್ದು ನಾವು ಇವತ್ತು ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಕರ್ತವ್ಯ ಅಂತ ಮಾಡ್ಬೇಕು. ನಮ್ಮ ಆದಾಯದಲ್ಲೂ ಕೂಡ ಕೃಷ್ಣ ಪ್ರಜ್ಞೆ ಪ್ರಚಾರಕ್ಕೆ ಅಂತೇಳಿ ಒಂದು ಭಾಗ ಇವತ್ತಿನ ಶ್ಲೋಕದ ಕೇಳಿದ ಮೇಲೆ ರೂಢಿ ಮಾಡ್ಕೋಬೇಕು. ದಯವಿಟ್ಟು ಇಲ್ಲಿ ಎಷ್ಟು ಜನ ಇದ್ದೀರಿ, ಇಷ್ಟು ಜನ ಕೃಷ್ಣ ಪ್ರಜ್ಞೆ ಪ್ರಚಾರಕ್ಕೆ ಅಂತ ಹೇಳಿ ನೀವು ಯಾವ ದೇವಸ್ಥಾನಕ್ಕೆ ಸೇರಿರ್ತೀರೋ, ಸಂಬಂಧಪಟ್ಟವರಾಗಿರ್ತೀರೋ ಆ ದೇವಸ್ಥಾನಕ್ಕೆ ₹1 ಆದ್ರೂ ಕೊಡಿ. ನೋಡಿ ಭಕ್ತಿ ವಿನೋದ್ ಠಾಕೂರು ನೋಡಿ ಅಲ್ಲಿ ಬೆಂಗಾಲಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾರೆ. ಮನೆಗೆ ಹೋಗಿ ಒಂದೊಂದೇ ಕಾಸು ಇಸ್ಕೊಳ್ತಾರೆ. ಅವ್ರ ಹತ್ರನೇ ಸಾಕಷ್ಟು ದುಡ್ಡು ಇರುತ್ತೆ, ಬೇಕಾದ್ರೆ ಕಟ್ಬಿಡ್ಬೋದಿತ್ತು. ಆದ್ರೆ ಎಲ್ಲರನ್ನು ಸೇರಿಸ್ಕೊಳ್ಳೋದಕ್ಕೋಸ್ಕರ ಒಂದೊಂದೇ ಕಾಸು. ನೋಡಿ ಹಂಗೆ ನೋಡಿ ಈ ಪ್ರಕಾರವಾಗಿ ನೀವು ಮಾಡ್ಬೋದು. ಕೃಷ್ಣ ಭಕ್ತಿ ಪ್ರಚಾರಕ್ಕೆ ಕೈ ಜೋಡಿಸ್ಬೋದು. ಒಂದೇ ₹1 ಕೊಡ್ಬೋದು. ಪ್ರತಿ ತಿಂಗಳು ಒಂದೊಂದೇ ರೂಪಾಯಿ ಕೊಡ್ಬೋದು. ನೀವು ಆದಾಯ ಅಷ್ಟೇ ಇದ್ರೆ ಅಷ್ಟೇ ಕೊಡ್ಬೋದು. ನೋಡಿ ಅದಕ್ಕೆ ಒಂದು ಲೆಕ್ಕಾಚಾರ, ಇಷ್ಟು ಆದಾಯ ಇದ್ರೆ ಇಷ್ಟು ಕೊಡಿ ಅಂತ ಒಂದು ಲೆಕ್ಕಾಚಾರ. ಈಗ ₹1 ಕೋಟಿ ತಿಂಗಳಿಗೆ ಆದಾಯ ಬರ್ತಿರುತ್ತೆ, ₹1 ಕೊಡ್ತಾನೆ, ಪರವಾಗಿಲ್ವಾ? ತಪ್ಪು ಪ್ರಭು ಅಲ್ವಾ? ನೋಡಿ ₹1 ಕೋಟಿ ಆದಾಯ ಇರುತ್ತೆ ಅವನಿಗೆ ₹1 ಕೊಡ್ತಾನೆ, ಪರವಾಗಿಲ್ವಾ? ನೋಡಿ ಹಿಂಗೆ ₹100 ಒಬ್ಬರಿಗೆ ಒಂದು ಆದಾಯ ಇರುತ್ತೆ, ಅವರು ₹1 ದಾನ ಮಾಡ್ತಾರೆ, ಪರವಾಗಿಲ್ವಾ? ಪರವಾಗಿಲ್ಲ ಪ್ರಭು, ಪರವಾಗಿಲ್ಲ ಅಲ್ವಾ? ನೋಡಿ ಇದನ್ನ ಯಾರು ಹೇಳ್ಕೊಡಕ್ ಆಗಲ್ಲ. ನೀವಿಷ್ಟು ಇಟ್ಕೊಳ್ಳಿ, ಇದು ಆಕ್ಚುಲಿ ಹೇಳ್ತಾರೆ ಚರ್ಚ್ಗಳಲ್ಲಿ, ಬೇರೆ ಬೇರೆ ಇವುಗಳಲ್ಲೆಲ್ಲ ನಿಮ್ಗೆ ಇಷ್ಟ ಆದಾಯ ಇದೆ ಅಷ್ಟರಲ್ಲಿ ಇಷ್ಟು ಕೊಡಿ, ಇದೆಲ್ಲನೂ ನೋಡಿ ಚರ್ಚೆ ಆಗುತ್ತೆ. ನೋಡಿ ಅದಕ್ಕೆ ಕೆಲವು ಧಾರ್ಮಿಕ ಸಂಸ್ಥೆಗಳು ಬಹಳ ಸಮೃದ್ಧವಾಗಿ ತುಂಬಾ ಚೆನ್ನಾಗಿ ಅವರು ಧರ್ಮ ಪ್ರಚಾರಗಳೆಲ್ಲ ಮಾಡಕ್ಕೆ ಅವ್ರಿಗೆ ಶಕ್ತಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ನೋಡಿ ಅದಕ್ಕೆ ತಮ್ಮೆಲ್ಲರ ಸಹಾಯ ಬೇಕಾಗತ್ತೆ. ನೋಡಿ ಹಂಗೆ ನೀವೇ ನೋಡ್ಕೊಳ್ಳಿ, ಮಾತಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಇವತ್ತು ಮಾತಾಡ್ಕೊಳ್ಳಿ ನಿಮ್ಗೆ ಆದಾಯ ಎಷ್ಟಿದೆ, ಅದರಲ್ಲಿ ಎಷ್ಟು ಕೊಟ್ರೆ ಪರವಾಗಿಲ್ಲ ಅಂತ. ಮತ್ತೆ ಎಲ್ಲಿ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು ಅಂದ್ರೆ ನೋಡಿ ಈ ತರ ಎಲ್ಲಿ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗ್ತಿದ್ಯೋ ನೋಡಿ ಅದಕ್ಕೆ ನಿಮ್ ಕಡೆಯಿಂದ ಏನಾದ್ರೂ ಮಾಡಿ, ಏನು ಮಾಡದೇನೆ ಇರಬೇಡಿ. ಏನು ಮಾಡ್ತಾ ಇಲ್ಲ ನಾವು ಅಂತ ನಿಮಗೂ ಅನಿಸ್ಬಾರ್ದು. ನೋಡಿ ನಿಮಗೂ ಅನಿಸ್ಬಾರ್ದು. ಯಾರು ನಿಮ್ಮನ್ನ ನೀವೆಷ್ಟು ಕೊಟ್ರಿ ನೀವ್ ಯಾರು ಕೊಟ್ರಿ ಹಂಗೆಲ್ಲ ಏನು ಕೇಳೋದಿಲ್ಲ. ಅದು ನಿಮ್ ಇಷ್ಟ, ನಿಮ್ ಅನುಕೂಲ. ವಿಶೇಷವಾಗಿ ನೀವು ಯಾವ ದೇವಸ್ಥಾನ, ಯಾವ ಭಕ್ತಿ ಸೆಂಟ್ರು, ಎಲ್ಲೆಲ್ಲಿ ನೀವು ಜಾಯಿನ್ ಆಗಿದ್ದೀರಿ, ಸಂಪರ್ಕದಲ್ಲಿ ಇದ್ರಿ, ಅಲ್ಲಲ್ಲೇ ಕೊಡಿ.
ಬಟ್ ಏನಾದ್ರೂ ಕೊಡಿ, ನೋಡಿ 10 ರೂಪಾಯಿ ಕೊಡಿ, 1 ರೂಪಾಯಿ ಕೊಡಿ, ನಿಮ್ಮ ಆದಾಯ ತಕ್ಕಂತೆ ಕೊಡಿ, ಬಟ್ ಕೊಟ್ಟು ಧನ್ಯರಾಗಿ. ನೋಡಿ, ಕೊಟ್ಟು ಧನ್ಯರಾಗಿ. ನೋಡಿ, ಅದನ್ನು ಕೂಡ ಫಲಾಪೇಕ್ಷೆ ಇಲ್ಲದೆ, ನಿರೀಕ್ಷಣೆ ಇಲ್ಲದೆ, ನೋಡಿ ಇದನ್ನು ಕೊಡೋ ತರ ಮಾಡಿ. ನೋಡಿ, ಸರಿಯಾದವ್ರಿಗೆ ಕೊಡಿ, ಸರಿಯಾದ ಸಂದರ್ಭ ಸಮಯದಲ್ಲಿ ಕೊಡಿ. ದೇಶ, ಕಾಲ, ಪಾತ್ರ, ಸನ್ನಿವೇಶ, ಸಂದರ್ಭ, ನೋಡಿ ಇದನ್ನೆಲ್ಲ ನೋಡಿ ಕೊಡ್ಬೇಕು. ನೋಡಿ, ಹಂಗೆ ಪಾವರದಲ್ಲಿ ಪ್ರಭುಪಾದರು ಹೇಳ್ತಾರೆ, ವೇದ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದವನಿಗೆ ದಾನವನ್ನು ಕೊಡುವುದು ಯೋಗ್ಯ ಎಂದು ಹೇಳಿದೆ. ವಿವೇಚನೆ ಇಲ್ಲದೆ ದಾನ ಮಾಡಲು ಹೇಳಿಲ್ಲ. ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಯಾವಾಗಲೂ ಪರಿಗಣಿಸಬೇಕು. ಆದುದರಿಂದ ಯಾತ್ರಾ ಸ್ಥಳದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳ ಸಮಯದಲ್ಲಿ ತಿಂಗಳಿನ ಕೊನೆಯಲ್ಲಿ ಇಲ್ಲವೇ ಯೋಗ್ಯ ಬ್ರಾಹ್ಮಣನಿಗೆ ಅಥವಾ ವೈಷ್ಣವನಿಗೆ ಅಥವಾ ದೇವಾಲಯಗಳಲ್ಲಿ ದಾನ ಮಾಡುವುದು ಯೋಗ್ಯ ಎಂದು ಹೇಳಿದೆ. ನೋಡಿ, ಈಗ ಚಂದ್ರಗ್ರಹಣ ಹತ್ರ ಬರ್ತಿದ್ಯಾ? ಹೌದು ಪ್ರಭು. ನೆಕ್ಸ್ಟ್ ಈ ತಿಂಗಳು ಪೂರ್ಣಿಮೆ ದಿನ ಇದೆ ಅಂತ ಹೇಳಿ. ಹುಣ್ಣಿಮೆ ಯಾವತ್ತು? ಭಾನುವಾರ ಪ್ರಭು. ಭಾನುವಾರ. 7ನೇ ತಾರೀಕು ಭಾನುವಾರ. ಭಾದ್ರಪದ ಪೂರ್ಣಿಮೆ ಏನಿದೆಯೋ ನೋಡಿ, ಅವತ್ತು ಚಂದ್ರಗ್ರಹಣ ಇದೆ. ನೋಡಿ, ಗ್ರಹಣ ದಿನ ಮಾಡುವಂತಹದ್ದಕ್ಕೆ ಫಲ ವಿಶೇಷವಾಗಿ ಇರುತ್ತೆ. ಸೂರ್ಯಗ್ರಹಣ, ಚಂದ್ರಗ್ರಹಣ, ನೋಡಿ ಆ ಸಂದರ್ಭದಲ್ಲಿ ಈ ಧಾರ್ಮಿಕ ಚಟುವಟಿಕೆಗಳೆಲ್ಲ ತುಂಬಾ ಮಾಡ್ತಾರೆ, ಎಚ್ಚರಿಕೆಯಿಂದ ಮಾಡ್ತಾರೆ ಜನಗಳು ಅಲ್ವಾ. ಯಾತ್ರಾ ಸ್ಥಳದಲ್ಲಿ ಯಾತ್ರೆ ಹೋದಾಗ ಅಲ್ಲಿ ಸ್ಥಳೀಯರಿಗೆ ನೋಡಿ, ಆ ಬ್ರಾಹ್ಮಣರಿಗೆ, ಸ್ಥಳೀಯರಿಗೆ ಅಂತಂದ್ರೆ ಎಣ್ಣೆ ಕುಡುಕರಿಗೆಲ್ಲ ಅಲ್ಲ. ನೋಡಿ, ಸ್ಥಳೀಯರಿಗೆ ಅಂದ್ರೆ ಯೋಗ್ಯರಿಗೆ ನೋಡಿ ದಾನ ಕೊಡ್ಬೇಕು. ನೋಡಿ, ಅದು ಎಷ್ಟು ಕೊಡ್ಬೇಕು ಅನ್ನೋದು ಕೂಡ ನೀವು ನೋಡ್ಕೋಬೇಕು. ನಿಮ್ಮ ಹತ್ರ ಇರೋಷ್ಟು ದುಡ್ಡೆಲ್ಲ ಅವ್ರಿಗೆ ದಾನ ಕೊಟ್ಟು ನಿಮ್ಮ ಹತ್ರ ಜೋಬ್ ಖಾಲಿ ಮಾಡ್ಕೊಂಡು ಹಂಗ್ ಮಾಡ್ಕೋಬಹುದಾ? ದಾನ ಕೊಡ್ಬೇಕು ಅಂತ ಇಲ್ಲ ಪ್ರಭು. ನೋಡಿ, ಹಂಗೆ ಯಾರಿಗೆ ಎಷ್ಟು ಕೊಡ್ಬೇಕು ಅದನ್ನ ತಗೊಂಡು ಅವ್ರು ಏನ್ ಮಾಡ್ತಾರೆ, ಅವ್ರು ಎಷ್ಟು ಏನ್ ಪ್ರಚಾರದಲ್ಲಿ ತೊಡಗ್ತಾರೋ ಅಥವಾ ಎಂಡ ಕುಡಿಯಕ್ಕೆ ಹೋಗ್ತಾರೋ ಇದೆಲ್ಲನೂ ಕೂಡ ನೋಡ್ಕೋಬೇಕು ಅಲ್ವಾ. ನೋಡಿ, ಹಂಗೆ ಯಾತ್ರೆಗಳಿಗೆ ಹೋದಾಗ ದಾನ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾಕೆ ಕೊಡ್ಬೇಕು ಅನ್ನುವಂಥದ್ದು ಕೂಡ ನೋಡಿ ನೋಡ್ಕೊಳ್ಳಿ. ಹಂಗೆ ಇಂತಹ ದಾನಗಳು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೊಡಬೇಕು. ಬಡಬಗ್ಗರಿಗೆ ಕೆಲವೊಮ್ಮೆ ಅನುಕಂಪದಿಂದ ದಾನವನ್ನು ಕೊಡುವುದುಂಟು. ಆದರೆ ಬಡವನಾದವನು ದಾನಕ್ಕೆ ಸರಿಯಾದ ಪಾತ್ರನಲ್ಲದಿದ್ದರೆ ಆಧ್ಯಾತ್ಮಿಕ ಮುನ್ನಡೆಯಾಗುವುದಿಲ್ಲ. ನೋಡಿ, ನಾವಂತೀರಿ ಅಯ್ಯೋ ಪಾಪ, ಕುಂಟ, ಕುರುಡ, ಬಡವ ಅಂತ ಕೊಡ್ತೀವಿ. ಅದನ್ನ ಇಟ್ಕೊಂಡು ಅವನು ಏನ್ ಮಾಡ್ತಾನೆ ಅನ್ನೋದ್ರ ಮುಖ್ಯ. ನೋಡಿ, ಒಂದ್ಸತಿ ರಾಧಾನಾಥ ಸ್ವಾಮಿ ಮಹಾರಾಜರು ಪರಮ ಪೂಜ್ಯರು ಕಾರಲ್ಲಿ ಅವರ ಶಿಷ್ಯರ ಜೊತೆ ಹೋಗ್ತಾ ಇದ್ರು. ಒಬ್ಬ ಭಿಕ್ಷುಕ ನೋಡಿ ಅವ್ರ ಕಾರ್ ಹತ್ರ ಬಂದು ಕಾರಲ್ಲಿ ಅವ್ರನ್ನ ಭಿಕ್ಷೆ ಕೇಳ್ತಾನೆ. ಇವ್ರು ಹೋಗ್ ಮುಂದೆ ಹೋಗ್ ಅಂತಾರೆ. ನೋಡಿ, ಅದಕ್ಕೆ ಅವ್ರಿಗೆ ನೋವಾಗತ್ತೆ, ಬೇಜಾರಾಗತ್ತೆ ಮಹಾರಾಜರಿಗೆ. ನೋಡಿ, ಅವ್ರು ಹೇಳ್ತಾರೆ, ಹಿಂಗೆಲ್ಲ ಹೇಳ್ಬೇಡಪ್ಪ, ಮಾಡ್ಬಾರ್ದು ಈ ತರದ್ದು, ನಾನು ಒಬ್ಬ ಭಿಕ್ಷುಕನೇ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನಾನು ಒಬ್ಬ ಭಿಕ್ಷುಕನೇ ಅಂತ. ತ್ರಿದಂಡಿ ಭಿಕ್ಷು ನಾವು ಚರ್ಚೆ ಮಾಡಿದ್ವಿ, ಜ್ಞಾಪಕ ಇದೆಯಾ? ಗುರು ಮಹಾರಾಜರ ಪೂರ್ತಿ ಹೆಸರು ತ್ರಿದಂಡಿ ಭಿಕ್ಷು ಅಲ್ವಾ. ರಾಧಾನಾಥ ಸ್ವಾಮಿ ಮಹಾರಾಜರಿಗೆ ಸನ್ಯಾಸ ದೀಕ್ಷೆ ಕೊಟ್ಟವ್ರು ಯಾರು? ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜರಿಗೆ, ಭಕ್ತಿ ರಾಘವ ಸ್ವಾಮಿ ಮಹಾರಾಜರಿಗೆ, ರಾಧಾನಾಥ ಸ್ವಾಮಿ ಮಹಾರಾಜರಿಗೆ, ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜರಿಗೆ, ಇವರಿಗೆಲ್ಲ ಸನ್ಯಾಸ ದೀಕ್ಷೆ ಕೊಟ್ಟವ್ರು ಯಾರು? ಓಕೆ, ತಪ್ಪು ಉತ್ತರ ಅಂದ್ರೆ ಸರಿಯಾದ ಉತ್ತರ ಯಾವುದು? ನಾನು ಹೆಸರು ಹೇಳಿದೆ ಕೇಳಿಕೊಂಡ್ರೆ ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜರು ಪರಮ ಪೂಜ್ಯರು, ನೋಡಿ ರಾಧಾನಾಥ ಸ್ವಾಮಿ ಮಹಾರಾಜರು, ನೋಡಿ ರಾಜರು, ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜರು, ಇವರಿಗೆಲ್ಲ ಓಕೆ. ತಪ್ಪು ಆನ್ಸರ್, ರಾಂಗ್ ಆನ್ಸರ್ ಅಂದ್ರೆ ನೀವೇನ್ ಕರೆಕ್ಟ್ ಮಾಡ್ಕೋಬಹುದು? ತ್ರಿದಂಡಿ ಸನ್ಯಾಸಿ ಮಹಾರಾಜರು ಕೊಟ್ಟರು. ವೆರಿ ಗುಡ್ ಗೀತಾ ಮಾತಾಜಿ, ಜೈ. ನೋಡಿ, ಗೀತಾ ಮಾತಾಜಿ ಅವರು ಹೃದಯದಿಂದ ಪರಮಾತ್ಮ ಹೇಳಿಸ್ಬಿಟ್ರು. ಕೇಳಿಸ್ಕೊಂಡ್ರ ಗೀತಾ ಮಾತಾಜಿ? ಏನ್ ಪಾಪಾಜಿ? ಜೈ ಪ್ರತಾಪ್ ಪಾಪಾಜಿ. ಹೌದು, ಕರೆಕ್ಟ್ ಮಾತಾಜಿ,
ಕಾಂಗ್ರ್ಯಾಚುಲೇಷನ್ಸ್ ಮಾತಾಜಿ. ನೋಡಿ ನಿಮ್ಮ ಹೃದಯದಲ್ಲಿ ಪರಮಾತ್ಮ ಹೇಳಿಸ್ಬಿಟ್ಟ. ನೋಡಿ ಮಾತಾಜಿ ಅವರಿಗೆ ಕನೆಕ್ಷನ್ ಹೆಂಗಿದೆ ಕೃಷ್ಣನ್ ಜೊತೆಗೆ. ನೋಡಿ ಗುರು ಮಹಾರಾಜರು ಇವರಿಗೆಲ್ಲ ಸನ್ಯಾಸ ದೀಕ್ಷೆ ಕೊಟ್ಟಿದ್ದು. ನೋಡಿ ಹಂಗೆ ಈ ಗುರು ಪರಂಪರೆ ತ್ರಿದಂಡಿ ಭಿಕ್ಷುಗಳು, ಇವರೆಲ್ಲರೂ ತ್ರಿದಂಡಿ ಭಿಕ್ಷು. ಇವರೆಲ್ಲರೂ ನೋಡಿ ಗೋಪಾದರು, ಗುರು ಮಹಾರಾಜರು, ಅವರ ಸನ್ಯಾಸಿ ಡಿಸೈಪಲ್ಸು, ಇವರೆಲ್ಲರೂ ತ್ರಿದಂಡಿ ಭಿಕ್ಷುಗಳು. ನೋಡಿ ಅವ್ರ ಭಾವ ಹಂಗಿರುತ್ತೆ. ನಾವು ಕೂಡ ಭಿಕ್ಷುಕರೇ ಅಪ್ಪ ಅಂತ ಹೇಳ್ತಾರೆ ಅವ್ರು. ನಮ್ಮನ್ನು ನೋಡಿ ನೋಡಿ ಹಂಗೆ ಹೇಳ್ತಾರೆ ಅವ್ರು. ನೋಡಿ ಅವ್ರಿಗೆ ಆ ತರ ಅನ್ಸ್ತು. ಆಮೇಲೆ ಅವ್ರಿಗೆ ಹೇಳ್ತಾರೆ ಅವ್ರ ಶಿಷ್ಯರಿಗೆ, ಹಿಂಗೆಲ್ಲ ಮಾಡ್ಬಾರ್ದು, ಏನಾದ್ರೂ ಕೊಡ್ಬೇಕು, ಕೊಡದೆ ಕಳಿಸ್ಬಾರ್ದು. ಹಾಗಿದ್ರೆ ಏನ್ ಕೊಡೋದು? ದುಡ್ಡು ಕೊಟ್ರೆ ತಗೊಂಡೋಗಿ ಬೀಡಿ ಕುಡಿತಾರೆ, ಪಾನ್ ಪರಾಗ ಹಾಕ್ತಾರೆ, ಸಾರಾಯಿ ಕುಡಿತಾರೆ. ಭಗವಂತಂದು ಡ್ರೈ ಪ್ರಸಾದ ಇಟ್ಕೊಂಡಿರ್ಬೇಕು ಅಂತ. ಪ್ರಸಾದ ಇರುತ್ತಲ್ಲ ಪ್ರಭು. ನೋಡಿ ಹಂಗೆ ಸ್ಪೆಷಲಿ ನೋಡಿ ಅವ್ರ ಶಿಷ್ಯರಿಗೆ ಈ ತರ ಅಡ್ವೈಸ್ ಮಾಡ್ತಾರೆ. ನಮ್ಮೆಲ್ಲರಿಗೂ ಪಾಠ ಅದು, ನಮ್ಮೆಲ್ಲರಿಗೂ ಪಾಠ, ಅವ್ರಿಗೆ ಲೆಸನ್ ಅಲ್ಲ. ನೋಡಿ ಹಂಗೆ ನಮ್ಮಲ್ಲೂ ಏನಾದ್ರೂ ಇಟ್ಕೊಂಡಿದ್ರೆ ನೋಡಿ ಈ ತರದವ್ರು ಬರ್ತಾರೆ ಅಂತ ಕೂಡ ಎತ್ಕೊಂಡು ಹೋಗ್ಬೇಕು. ನೋಡಿ ನಮ್ಮ ಭಕ್ತರು ಅವ್ರ ಬ್ಯಾಗ್ಗಳಲ್ಲಿ ನೋಡಿದ್ರೆ ಅಲ್ಲಿ ಅದ್ರೊಳಗಡೆ ಏನಾದ್ರೂ ಇರುತ್ತೆ. ಯಾರಾದ್ರೂ ಒಂದು ಒಳ್ಳೆ ಭಕ್ತರು, ಸಜ್ಜನ ಭಕ್ತರು ಹೆಂಗಿರ್ತಾರೆ ಅಂದ್ರೆ ಅವ್ರ ಬ್ಯಾಗ್ ಹುಡುಕಿ ನೋಡಿ, ಹುಡುಕಿ ಅಂದ್ರೆ ಇನ್ಮೇಲೆ ಹುಡ್ಕಕ್ ಹಂಗಲ್ಲ, ಗಮನ ಇರ್ಲಿ, ಎಚ್ಚರಿಕೆ ಗಮನಿಸಿ ನೀವು. ಅವ್ರ ಬ್ಯಾಗಲ್ಲಿ ರೂಪಾದ್ರ ಪುಸ್ತಕ ಇರುತ್ತೆ, ಜಪಮಾನ ಇರುತ್ತೆ, ನೋಡಿ ಭಗವಂತನ ಪ್ರಸಾದ ಇರುತ್ತೆ. ನೋಡಿ ಈ ತರದ್ದು ಅವ್ರ ಬ್ಯಾಗಲ್ಲಿ ಯಾವಾಗ್ಲೂ ಇರುತ್ತೆ. ನೋಡಿ ಅಬ್ಸರ್ವ್ ಮಾಡಿ ಮೇಲೆ. ನೋಡಿ ಅವ್ರ ಬ್ಯಾಗಲ್ಲಿ ಏನೋ ಒಂದು ಪ್ರಸಾದ ತರ ಇರುತ್ತೆ. ಅವ್ರ ಹತ್ರ ಹೋದ್ರೆ ಅವ್ರ ಬ್ಯಾಗಿಂದ ತೆಗೆದು ಏನಾದ್ರೂ ಕೊಡ್ತಾರೆ. ನೋಡಿ ಹಳೆ ಕಾಲ ಸಕ್ಕರೆ ಕಂಡೆ ಆದ್ರೂ ಕೊಡ್ತಾರೆ. ನೋಡಿ ಒಂದು ಕಲ್ ಸಕ್ಕರೆ ಆದ್ರೂ ಕೊಡೋರು ಹಿಂದಿನ ಕಾಲದಲ್ಲಿ. ನೋಡಿ ಎಲ್ಲ ಸನ್ಯಾಸಿಗಳು, ಇದು ಹಿಂದೂ ಸನ್ಯಾಸಿಗಳು ಅಷ್ಟೇ ಅಲ್ಲ, ನಾನು ಮುಸ್ಲಿಂ ಅಲ್ಲಿ ಅವ್ರ ಬಾಬಾಗಳು ಇರ್ತಾರಲ್ಲ ನೋಡಿ, ಅವರು ಅಷ್ಟೇನೆ. ಅವ್ರ ಹತ್ರ ಹೋದ್ರೆ ಸಕ್ಕರೆ ಕಂಡೆ ಕೊಡ್ತಾರೆ. ಇದೆಲ್ಲ ನಿಮ್ಗೆ ಅನುಭವ ಆಗಿದೆ ಎಲ್ಲೋ ಗೊತ್ತು. ನೋಡಿ ರಾಮಾನುಜಾಚಾರ್ಯರ ಫಿಲಂ ಅಲ್ಲಿ ಬರುತ್ತೆ. ರಾಮಾನುಜಾಚಾರ್ಯರ ಫಿಲಂ ನೋಡಿದ್ರೆ ನೀವು ನೋಡಿ, ಅವರು ಬಾಲ್ಯದಲ್ಲಿ ಮೊದಲನೇ ಸಂದರ್ಭದಲ್ಲಿ ವೈಷ್ಣವರ ಕಾಂಟ್ಯಾಕ್ಟ್ ಬರ್ತಾರೆ. ನೋಡಿ ರಾಮಾನುಜಾಚಾರ್ಯ ಪರಂಪರೆಯಲ್ಲಿ ಒಬ್ರು ಸನ್ಯಾಸಿ ಉಡುಪಿ ಆ ಭಾಗಕ್ಕೆ ಬಂದಿರ್ತಾರೆ. ಅವ್ರನ್ನ ಭಾಗಕ್ಕೆ ಭೇಟಿ ಮಾಡಿದಾಗ ಅವ್ರಿಗೆ ಕಲ್ಕಂಡೆ ಸಕ್ಕರೆ ಕಂಡೆ ಕೊಡ್ತಾರೆ. ಆ ಫಿಲಂ ಅಲ್ಲಿ ತೋರಿಸ್ತಾರೆ ಆ ತರ. ಅದು ವಾಸ್ತವ ನಿಜನೂ ಕೂಡ. ನೋಡಿ ರಾಮಾನುಜಾಚಾರ್ಯರ ಶಿಷ್ಯರು ಒಬ್ರು ಸನ್ಯಾಸಿಯನ್ನ ಅವ್ರು ಭೇಟಿ ಮಾಡಿರ್ತಾರೆ, ವೈಷ್ಣವರು. ನೋಡಿ ಅವಾಗ ಅವ್ರಿಗೆ ಸಕ್ಕರೆ ಕೊಡ್ತಾರೆ. ನೋಡಿ ಹಂಗೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ಯಾರು ಆಧ್ಯಾತ್ಮಿಕ ಇವರು ಸಾಧಕರು ನೋಡಿ, ಈ ಮತ್ತೆ ಸಾಧನೆ ಮಾಡ್ತಿರುವಂತವ್ರು ಭಗವಂತನ ಪ್ರಸಾದ ಅಂತ ಏನಾದ್ರೂ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಹೋಗಿ ಅವ್ರು ಏನಾದ್ರೂ ನಿಮ್ಗೆ ಕೊಡ್ತಾರೆ, ಕೊಡ್ತಾರೆ. ಅವ್ರ ಹತ್ರ ಏನೋ ಒಂದ್ ಇರುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ ಗೊತ್ತಾ, ಮಕ್ಕಳೆಲ್ಲ ಸುತ್ಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲರಿಗೂ ನೋಡಿ ಏನಾದ್ರೂ ಕೊಡ್ತಾರೆ. ನೋಡಿ ಇದು ನಮ್ಮ ಹಿಂದಿನ ಕಾಲದಲ್ಲಿ ನೆಂಟರುಗಳು ಬಂದ್ರೆ ಏನಾದ್ರೂ ತಗೊಂಡ್ ಬರೋದು ಗೊತ್ತಾ. ಮಕ್ಕಳೆಲ್ಲ ಏನೋ ತಂದ್ರು, ನೆಂಟರು ಬಂದ್ರು ಏನೋ ತಂದ್ರು ಅಂತ ಹೇಳಿ ಹೋಗಿ. ಜ್ಞಾಪಕ ಇದೆಯಾ? ಪ್ರಭು, ಪ್ರಭುಜಿ. ಮಕ್ಕಳಿರೋ ಮನೆಗೆ ಹಂಗೆ ಬರಬಾರ್ದು ಅಂತ ತರೋರು ಪ್ರಭು. ಬರಲ್ಲ ಪ್ರಭುಜಿ. ನೋಡಿ ವಿಶೇಷವಾಗಿ ಮಕ್ಕಳಿರೋ ಮನೆಗೆ, ವಯಸ್ಸಾದವರು ನೋಡಿ, ರೋಗಿಗಳು, ಗುರುಗಳ ಮನೆಗೂ ಹಂಗೆ ಪ್ರಭು, ಗುರುಗಳಿಗೂ ಹಂಗೆ ನೋಡಕ್ ಹೋಗ್ಬಾರ್ದು. ಇದು ಕೂಡ ಬರೀ ಕೈಯಲ್ಲಿ ಹೋಗ್ಬಾರ್ದು, ದೇವಸ್ಥಾನಕ್ಕೆ ಬರೀ ಕೈಯಲ್ಲಿ ಹೋಗ್ಬಾರ್ದು. ನೋಡಿ ಈ ತರದ್ದು ಏನಾದ್ರೂ ಒಂದು ತಗೊಂಡು. ಗುರು ಮಹಾರಾಜರಿಗೆ ಪ್ರಭುಪಾದರು ಕೇಳ್ತಿದ್ರು, ಪ್ರತಿದಿನ ನನಗೊಂದು ಹೂ ತಂದ್ಕೊಡು ಅಂತ ಕೇಳಿ. ನೋಡಿ ಪ್ರತಿದಿನ ಇದರಿಂದ ನನ್ನ ಲಾಂಜಿವಿಟಿ, ಆಯುಸ್ಸು ಜಾಸ್ತಿ ಆಗತ್ತೆ. ಮೊನ್ನೆ ಗುರು ಮಹಾರಾಜ್ ಜ್ಞಾಪಿಸ್ಕೊತಿದ್ರು ಇದನ್ನು. ನೋಡಿ ಏನಾದ್ರೂ ನನ್ ದಿನಾ ಒಂದು ಹೂವು ತಂದ್ಕೊಡು ಅಂತ ಕೇಳ. ನೋಡಿ ಅದರಿಂದ ಏನಾಗತ್ತೆ ಅಂದ್ರೆ ಆ ಒಂದು ಪ್ರೀತಿ ಕೊಡಕ್ ಬರ್ತಾರಲ್ಲ, ಕೊಟ್ಟವಾಗ ಮಾತಾಡಿಸ್ತೀರಿ. ನೋಡಿ ಎಕ್ಸ್ಚೇಂಜ್ ಆಫ್ ಲವ್, ದದಾತಿ ಪ್ರತಿಗೃಹಣಾತಿ ಭುಂಜತೆ ಭೋಜಯತೆ. ನೋಡಿ ಇದಾಗುತ್ತೆ. ನೋಡಿ ಹಂಗೆ ನಿನ್ನೆ ಗುರು ಮಹಾರಾಜರ 55ನೇ ವ್ಯಾಸ ಪೂಜಾ, ಈ ಸನ್ಯಾಸ ದೀಕ್ಷಾ ರಾಧಾಷ್ಟಮಿ ದಿನ ಅವ್ರು ತಗೊಂಡದ್ದು. ನೋಡಿ ಹಂಗೆ ಇಲ್ಲಿ 55 ವರ್ಷ ಆಯ್ತು. ಇಡೀ ನನಗೆ ಗೊತ್ತಿರೋಂಗೆ ವೈದಿಕ ಪರಂಪರೆಯಲ್ಲಿ ಸೀನಿಯರ್ ಮೋಸ್ಟ್ ಸನ್ಯಾಸಿ ಇವತ್ತು ಜಯಪತಾಕ ಸ್ವಾಮಿ ಗುರು ಮಹಾರಾಜರು. ನಾನು ಚೆಕ್ ಮಾಡಿದ್ದೀನಿ,
ಈ ಗೌ ಮಧ್ವ ಪರಂಪರೆಯಲ್ಲಿ ಯಾರಾದ್ರೂ ಇದ್ದಾರಾ, ಶಂಕರಾಚಾರ್ಯರ ಪರಂಪರೆಯಲ್ಲಿ ಯಾರಾದ್ರೂ ಇದ್ದಾರಾ ಅಂತೆಲ್ಲ ಚೆಕ್ ಮಾಡಿದ್ದೀನಿ. ನನಗೆ ಗೊತ್ತಿರೋಂಗೆ ಯಾರು ಇಲ್ಲ. ಈ ಬೇರೆ ಕಾಂಚಿ ಕಾಮಕೋಟಿ ಪೀಠದ ಸ್ವಾಮಿಗಳನ್ನು ಕೂಡ ಅವರು ಎಷ್ಟು ವರ್ಷ ಆಗಿದೆ ಸನ್ಯಾಸ ತಗೊಂಡೆಲ್ಲ ಚೆಕ್ ಮಾಡಿದ್ದೀನಿ. ನೋಡಿ ಯಾರು 55 ವರ್ಷ ಆಗಿರೋರಿಲ್ಲ. ನೋಡಿ 50 ಆಸುಪಾಸಲ್ಲಿ ಇದ್ದಾರೆ. ನೋಡಿ ಇವ್ರಿಗೆ 55 ವರ್ಷ ಸನ್ಯಾಸ. ನೋಡಿ ಹಂಗೆ ನೋಡಿ ಯೋಗ್ಯರಿಗೆ ಕೊಡೋದು ಅಂದ್ರೆ ನೋಡ್ರಿ ಹಂಗೆ. ನೋಡಿ ಸನ್ಯಾಸಿಗಳು ಇವರೆಲ್ಲ ಬಂದಾಗ ಒಂದು ಎನ್ವಲಪ್ ಅವರೆಲ್ಲ ಅವ್ರಿಗೆ ಏನಾದ್ರೂ ಕೊಡ್ಬೇಕು ಅವ್ರಿಗೆ ಹಂಗೆ. ಆದರೆ ಬಡವನಾದವನು ದಾನಕ್ಕೆ ಸರಿಯಾದ ಪಾತ್ರನಲ್ಲದಿದ್ದರೆ ಆಧ್ಯಾತ್ಮಿಕ ಮುನ್ನಡೆಯಾಗುವುದಿಲ್ಲ. ಇತರ ಮಾತುಗಳಲ್ಲಿ ಹೇಳುವುದಾದರೆ ವೇದ ಸಾಹಿತ್ಯ ವಿವೇಚನೆ ಇಲ್ಲದೆ ದಾನವನ್ನು ಯೋಗ್ಯ ಎಂದು ಹೇಳುವುದಿಲ್ಲ ಅನ್ನುವಂಥದ್ದು ವಿಚಾರ. ನೋಡಿ ಹಂಗೆ ಹಂಗೆ ಆದ ಇನ್ನು ಮುಂದಿನ 21, 22 ನಾಳೆ ದಿನ ಚರ್ಚೆ ಮಾಡೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ, ಏನಾದ್ರು ಹೇಳಕ್ ಬಯಸ್ತೀರಾ? ನೋಡಿ ಯಾವ ತರ ದಾನ ಕೊಡ್ಬೇಕು ಅಂತ ಇವತ್ತು ಕಲ್ತ್ಕೊಂಡ್ವಿ. ನಾಳೆ ಯಾವ ತರ ದಾನ ಕೊಡಬಾರ್ದು ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ, ಕೇಳಕ್ ಬಯಸ್ತೀರಾ? ಏನಾದ್ರು ವಿಶೇಷ ದಿನಗಳಿದಾವ? ಯಾರು ಏನು ಹೇಳಿಲ್ಲ ಪ್ರಭುಜಿ. ಹಿಂಗೆ ಹೇಳಿ ಇದನ್ನು ಓದಿ ಮುಗಿಸ್ಬಿಡೋಣ ಆಗಿದ್ರೆ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನ ರಾಜಸ ಎಂದು ಹೇಳ್ತಾರೆ. ನೋಡಿ ದಾನ ಕೊಡೋದು ಇಷ್ಟದಿಂದ ಸರಿಯಾಗಿ ಕೊಡ್ಬೇಕು. ಇದು ಕೊಡುವಂಥವ್ರು ಮನಸ್ಸು ಬಹಳ ಮುಖ್ಯ. ನೋಡಿ ಕೆಲವು ಸತಿ ಇದರಿಂದ ನಮ್ಗೇನೋ ಲಾಭ ಆಗತ್ತೆ ಅಂತ ಇಟ್ಕೊಂಡು ಕೊಟ್ರೆ, ನೋಡಿ ಕರ್ಮ ಫಲಾಪೇಕ್ಷೆ ಇಟ್ಕೊಂಡು ಕೊಟ್ರೆ ಕೆಲವು ಸತಿ ಇಷ್ಟ ಇಲ್ದೇನೆ ದಾನ ಕೊಡಿಸ್ತಾರೆ. ನೀವು ನೋಡಿರ್ತೀರಿ ಗಣಪತಿ ಪೂಜೆ ಯಾರೋ ರೋಡಲ್ಲೆಲ್ಲ ಅಡ್ಡ ಹಾಕೊಂತಾರೆ, ನೋಡಿರ್ತೀರಾ? ಇವ್ ರೋಡಲ್ಲಿ ನಿಲ್ಲಿಸಿ ಕಲೆಕ್ಟ್ ಮಾಡ್ತಾರೆ. ಕೊಡಕ್ ಇಷ್ಟ ಇರೋದಿಲ್ಲ. ಆಕ್ಚುಲಿ ಆ ತರ ಮಾಡಬಾರ್ದು. ನೋಡಿ ಇಷ್ಟ ಇಲ್ದಿದ್ದವ್ರ ಹತ್ರ ವಸೂಲ್ ತರ ಎಲ್ಲ ಮಾಡಬಾರ್ದು. ಅವರು ಸ್ವಲ್ಪ ಎದುರಿಸಿ ಬೆದರಿಸಿ ನೋಡಿ ಹಿಂಗೂ ಕೂಡ ಮಾಡ್ತಾರೆ. ನೋಡಿ ಕೊಡೋರು ಸಾತ್ವಿಕವಾಗಿ ಕೊಡ್ಬೇಕು. ನೋಡಿ ಅದು ತಾಮಸಿಕ ರಾಜಸಿಕ ನೋಡಿ ಹಾಗೇನೂ ಕೂಡ ಕೊಡಬಾರ್ದು. ಕೊಡೋರು ಸಂತೋಷವಾಗಿ ಕೊಡ್ಬೇಕು. ಅವ್ರಿಗೂ ಕೂಡ ಗೊತ್ತಿರ್ಬೇಕು. ನಾವು ಈಸ್ಕೊಳ್ಳೋರು ಕೂಡ ಅವ್ರಿಗೆ ತಿಳುವಳಿಕೆ ಕೊಟ್ಟು ಕೂಡ ನಾವು ಕೇಳ್ಬಹುದು. ತಿಳುವಳಿಕೆ ಕೊಟ್ಟು ನೋಡಿ ನಾವು ಈ ತರ ಜನ್ಮಾಷ್ಟಮಿ ಮಾಡ್ತಿದ್ವಿ, ನೋಡಿ ಈ ತರದೊಂದು 4 ಜನಕ್ಕೆ ಊಟ ಹಾಕ್ಸ್ತಿದ್ದೀರಿ, ಏನಾದ್ರೂ ಕೊಡಿ. ನೋಡಿ ನಾವು ಇಷ್ಟೇ ಕೊಡಿ. ಕೆಲವರು ಏನ್ ಮಾಡ್ತಿದ್ದಾರೆ ಗೊತ್ತಾ, ಇತ್ತೀಚೆಗೆ ವೃಂದಾವನಕ್ಕೆ ಯಾತ್ರೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಲವೊಂದು ಆಶ್ರಮಗಳಿದಾವೆ, ರೂಟಿ ಮಾಡ್ತಾರೆ. ಅವರು ರಿಸಿಪ್ಟ್ ಬರ್ದ್ಬಿಡ್ತಾರೆ ಯಾತ್ರಿಗಳನ್ನೆಲ್ಲ. ಅವ್ರಿಗೆ ಬುಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆ ಏಜೆಂಟ್, ಟ್ರಾವೆಲ್ ಏಜೆಂಟ್ಸ್ಗೂ ಆ ಬಸ್ ಯಾತ್ರೆ ಕರ್ಕೊಂಡವ್ರಿಗೂ. ನೋಡಿ ನಮ್ಮನೆಯವ್ರಿಗೂ ನಮ್ಮ ನೆಂಟರಿಷ್ಟು ಪರಿಚಯದವ್ರಿಗೂ ಹಿಂಗೆ ಆಯ್ತು. ವೃಂದಾವನಕ್ಕೆ ಯಾತ್ರೆ ಅಂದ್ರೆ ಭಯ ಬೀಳ್ತಾರೆ. ನೋಡಿ ಅಲ್ಲಿ ಕೆಲವೊಂದು ಆಶ್ರಮಗಳಿದಾವೆ, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಫಸ್ಟ್ ರಿಸಿಪ್ಟ್ ಬರ್ದ್ಬಿಡ್ತಾರೆ, 25,000 ಡೊನೇಷನ್ ಅಂತ ಬರ್ದ್ಬಿಡ್ತಾರೆ. ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ ಕೊಡೋರ್ಗೆ. ಅಯ್ಯೋ ಅಷ್ಟೊಂದೆಲ್ಲ ಕೊಡಕ್ಕಾಗಲ್ಲ ನಾವು ಅಂತಾರೆ. ನೋಡಿ ಈ ಥರದ್ದೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ನೋಡಿ ಆ ಥರದ್ದೆಲ್ಲ ಮಾಡಬಾರ್ದು. ನಿಮ್ಗೆ ಏನ್ ಶಕ್ತಿನೋ ಅಷ್ಟು ಕೊಡಿ ಅಂತ ಕೇಳ್ಬೇಕು. ನೋಡಿ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಡಿಮ್ಯಾಂಡ್, ಚೌಕಾಸಿ, ನೋಡಿ ಬಾರ್ಗೇನಿಂಗ್ ಹಿಂಗೆಲ್ಲ ಮಾಡಬಾರ್ದು. ನೋಡಿ ನಾವು ಕೂಡ ಯಾರು ಕೆಲವು ಸತಿ ನಾವು ಇಸ್ಕಾನ್ ಪರವಾಗಿ ದಾನ ಕೇಳಕ್ ಹೋಗ್ತೀವಿ ಅಲ್ವಾ, ದಾನ ಪಡೆಯಕ್ ಹೋಗ್ತೀವಿ. ನೀವು ಅವ್ರು ಕೊಟ್ಟಿದ್ದು ಇಷ್ಟೇನಾ ಇನ್ನೂ ಕೊಡಿ ಅಂತೆಲ್ಲ ಮಾತಾಡ್ಬಾರ್ದು. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಪ್ರಭು. ನಮ್ ಇಷ್ಟ ಇರೋ ಅಷ್ಟು ಕೊಡ್ಬೇಕು ಪ್ರಭು. ₹1 ಕೊಟ್ರು ಸಂತೋಷ ಪಟ್ಟು ಬರ್ಬೇಕು ಪ್ರಭುಜಿ. ನೋಡಿ ಭಾವಮಯಿ ಮಾತಾಜಿಯವರು, ನಮ್ಮ ಚಂದ್ರಕಲಾ ಮಾತಾಜಿಯವರು, ನೋಡಿ ವಿಜೇತಾ ಮಾತಾಜಿ, ಮತ್ತೆ ಅವ್ರ ಇಡೀ ತಂಡ, ಇಡೀ ಗ್ರೂಪ್ ಮೊನ್ನೆ ಜನ್ಮಾಷ್ಟಮಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದ್ರು. ನೋಡಿ ಅವರು ನೋಡಿ ಮನೆಗೆ ಹೋಗಿದ್ದಾರೆ. ₹1 ಕೊಟ್ಟು ₹1 ಕಾಯಿನ್ ಕೂಡ ಕೊಟ್ಟಿದ್ದನ್ನು ಇಸ್ಕೊಂಡಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ನೋಡಿ ಈ ತರ ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ. ಮತ್ತೆ ಇದು ಆಹ್ವಾನ, ಇದು ದಾನ ಕೇಳಕ್ಕೆ ಅವೆಲ್ಲ ಜೊತೆಗಾಗುತ್ತೆ. ನೀವು ಬನ್ನಿ. ನೋಡಿ ಏನಾದ್ರು ಇಲ್ಲ ಅಂದ್ರೆ ನಾವು ಪಾಂಪ್ಲೆಟ್ ಕೊಟ್ಟು ಸಂತೋಷದಿಂದ ಬನ್ನಿ ಅಂತಂದ್ ಹೇಳ್ ಬರ್ತಿದ್ವಿ ಪ್ರಭುಜಿ. ತೀರಾ ಇಲ್ಲ ನೋಡಿ ಏನಾಗುತ್ತೆ ಗೊತ್ತಾ, ನೀವು ಇಸ್ಕಾನ್ ಅನ್ನ ಪ್ರತಿನಿಧಿಸ್ತಿರ್ತೀರಿ, ನಿಮ್ಮನ್ನ ಅವರು ಗಮನಿಸ್ತಿರ್ತಾರೆ. ನೀವು ಮಾತಾಡ್ತೀರಿ, ನಿಮ್ ಭಾವ ಹೆಂಗಿದೆ,
ನಿಮ್ಮ ಸಂಸ್ಕಾರ ಹೇಗಿದೆ ಎಲ್ಲ ಗಮನಿಸ್ತಿರ್ತಾರೆ. ನೋಡಿ ಕೆಲವು ಸತಿ ಕೆಲವರು ಸಂಸ್ಥೆಗಳು ಬರ್ತಾರೆ, ಚೌಕಾಸಿ ಮಾಡಿ ಇಷ್ಟೇನಾ, ಇಷ್ಟು ಕೊಡಿ, ಇಷ್ಟೇ ಯಾಕೆ, ಇಷ್ಟು ಕೊಡಿ ಅಂತ ಕೇಳ್ಬಿಡ್ತಾರೆ. ಹಂಗೆಲ್ಲ ಕೇಳ್ಬಾರ್ದು. ನೋಡಿ ಅದು ರಾಜಸಿಕ ಆಗುತ್ತೆ. ಕೊಡೋರು ಸಂತೋಷದಿಂದ ಅವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂಗೆ ಕೊಡ್ಬೇಕು. ನೋಡಿ ನಮ್ಮ ಭಕ್ತರಲ್ಲೂ ಕೂಡ ತಿಂಗಳಿಗೆ ಇಷ್ಟು ದೇಣಿಗೆ ಅಂತ ಕೊಡ್ತಾರೆ. ನೋಡಿ ಅವ್ರಿಗೆ ಒಂದು ಉದಾಹರಣೆಗೆ ಒಂದು 50,000 ಅವ್ರಿಗೆ ಆದಾಯ ಆಗಿದ್ರೆ ನೋಡಿ ಅದ್ರಲ್ಲಿ 10,000, 20,000, 30,000 ಎಲ್ಲ ಕೊಡಕ್ ಬರ್ತಾರೆ. ಈಸ್ಕೊಳ್ಳೋರು ಕೂಡ ಎಚ್ಚರಿಕೆ ಇರ್ಬೇಕು. ನೋಡಿ ನಾವು ಕೂಡ ಅವ್ರಿಗೆ ಹೇಳ್ಬೇಕು, ನೀವು ಇಷ್ಟೆಲ್ಲ ಕೊಡಬಾರ್ದು, ನಿಮ್ ಕುಟುಂಬ ನಿರ್ವಹಣೆಗೆ ಇಷ್ಟು ಬೇಕಾಗತ್ತೆ. ನೋಡಿ ಇದು ಹಿಂಗೆ ಹೇಳಿದಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ನೋಡಿ ನೋಡಿ ಇವರು ನಮ್ಮ ಬಗ್ಗೆನೂ ಕೂಡ ಕಾಳಜಿ ಇದೆ ಅಂತೇಳಿ ಅವರು ಯಾರೋ ಒಬ್ಬರು ಕೊಡೋರಿದ್ದಾರೆ, ಅವ್ರಿಗೆ ಬೋಡಿಸ್ಬಿಡೋಣ, ಅವ್ರ ವಸೂಲ್ ಎಲ್ಲ ಕಿತ್ಕೊಂಡ್ಬಿಡೋಣ, ಏನಾದ್ರೂ ಮಾಡಿ ಅವ್ರ ಹತ್ರ ಲೂಟಿ ಮಾಡ್ಬಿಡೋಣ, ಅವ್ರ ಹತ್ರ ಇರೋದೆಲ್ಲ ನಮ್ಮ ಹತ್ರ ಬಂದ್ಬಿಡ್ಲಿ, ಹಂಗೆ ಆತರ ಮನೋವೃತ್ತಿ ಇರಬಾರ್ದು. ಅವ್ರಿಗೂ ಎಷ್ಟು ಇಟ್ಕೋಬೇಕು, ಎಷ್ಟು ನಾವು ಸ್ವೀಕಾರ ಮಾಡ್ಬೇಕು ಅನ್ನುವಂಥದ್ದು ಕೂಡ ನೋಡ್ಕೋಬೇಕು. ನೋಡಿ ಹಂಗೆ ಅವ್ರು ಎಲ್ಲ ಕೊಟ್ಟು ಅವ್ರು ಏನು ಇಲ್ದಿದ್ದಂಗೆ ಆಮೇಲೆ ಕೊಟ್ಟು ಏನ್ ಅನ್ಸುತ್ತೆ ಗೊತ್ತಾ, ಅಯ್ಯೋ ಎಲ್ಲ ಕೊಟ್ಬಿಟ್ವಿ ಅನ್ಸುತ್ತೆ ಗೊತ್ತಾ, ಇದ್ದಿದ್ದೆಲ್ಲ ಕೊಟ್ಬಿಟ್ವಲ್ಲ. ಅದಕ್ಕೆ ತಗೊಳ್ಳೋರು ಕೂಡ ಸ್ವಲ್ಪ ಎಚ್ಚರಿಕೆ ಇರ್ಬೇಕು. ನೋಡಿ ಹಂಗೆ ಪ್ರತ್ಯುಪಕಾರ ಬಯಕೆ, ಕರ್ಮಫಲ ಅಪೇಕ್ಷೆ, ನೋಡಿ ಇಷ್ಟ ಇಲ್ದೇನೆ ದಾನಗಳನ್ನ ವಸೂಲ್ ಮಾಡೋದು, ಕಿತ್ಕೊಳ್ಳೋದು, ರೋಲ್ ಕಾಲ್ ಮಾಡೋದು. ರೋಲ್ ಕಾಲ್ ಅಂದ್ರೆ ಗೊತ್ತಾ, ಹಫ್ತಾ ವಸೂಲ್ ಮಾಡೋದು. ಹಫ್ತಾ ತಿಂಗಳಿಗೆ ಒಂದ್ಸಲ, ಇಲ್ಲ ಅಂದ್ರೆ ವಾರಕ್ಕೊಂದ್ಸಲ ಹಫ್ತಾ. ಹಫ್ತಾ ಅಂದ್ರೆ ಸಪ್ತಾಹ ಅಂತ, 7 ದಿನಕ್ಕೆ ಒಂದೊಂದ್ಸತಿ ಹಫ್ತಾ ವಸೂಲ್. ನೋಡಿ ರೋಲ್ ಕಾಲು ಮಾರ್ಕೆಟ್ ಎಲ್ಲ ಮಾಡ್ತಾರೆ, ಮಾರ್ಕೆಟ್ಗಳಲ್ಲೆಲ್ಲ ಮಾಡ್ತಾರೆ, ರೌಡಿಗಳು ಮಾಡ್ತಾರೆ. ನೋಡಿ ಆ ತರ ಮಾಡೋದಲ್ಲ ಅಲ್ವಾ. ನೋಡಂಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಕೆಲವೊಮ್ಮೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಏರಲು ಕೆಲವೊಮ್ಮೆ ತುಂಬಾ ಕ್ಲೇಶದಿಂದ ಮತ್ತು ನಾನು ಈ ರೀತಿಯಲ್ಲಿ ಇಷ್ಟೇಕೆ ಖರ್ಚು ಮಾಡಿದೆ ಎಂದು ಮುಂದೆ ಪಶ್ಚಾತ್ತಾಪ ಪಡುವಂತೆ ದಾನವನ್ನು ಕೊಡಲಾಗುತ್ತದೆ. ಕೊಟ್ಬಿಟ್ಟು ಅಯ್ಯೋ ಕೊಟ್ಬಿಟ್ನಲ್ಲ ಅನ್ಸುತ್ತೆ, ಎಲ್ಲ ವಸೂಲ್ ಕಿತ್ಕೊಂಡು ಹೋಗ್ಬಿಟ್ರಲ್ಲ ಅನ್ಸ್ಬಿಡುತ್ತೆ. ಕೊಟ್ಬಿಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಹಂಗೆಲ್ಲ ಮಾಡ್ಬಾರ್ದು. ಈಸ್ಕೊಳ್ಳೋರ್ಗೂ ಕೂಡ ಎಚ್ಚರಿಕೆ ಇರಬೇಕು. ಈಸ್ಕೊಳ್ಳೋರ್ಗೂ ಕೂಡ ನೋಡಿ, ಈಗ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ, ದಾನ ಕೊಡಿ ಅಂತ ಹೋಗ್ತೀವಿ, ಅವ್ರು ಒಂದ್ 20 ಲಕ್ಷ ಕೊಡ್ತೀವಿ ಅಂತ ಬರ್ತಾರೆ, ಈಸ್ಕೋಬೇಕಾ? ನಾವು ಯೋಚನೆ ಮಾಡ್ಬೇಕು ಅಲ್ವಾ, ಸ್ಥಿತಿ ಪರಿಸ್ಥಿತಿ. ನೋಡಿ ಹಂಗೆ ನೋಡಿ ಗಂಡ ಕೊಟ್ಟು ಹೆಂಡತಿ ಬೈಕೊಳ್ಳೋದು, ಹೆಂಡತಿ ಕೊಟ್ಟು ಗಂಡ ಬೈಕೊಳ್ಳೋದು. ನೋಡಿ ಪುರಂದರದಾಸರ ಕಥೆಯಲ್ಲಿ ಹಂಗೆ ಆಯ್ತು. ಹೆಂಡತಿ ಏನೋ ಶ್ರೀಧನ ಅಂತ ಕೊಟ್ಬಿಟ್ಲು. ನೋಡಿ ಆ ಗಂಡ ಬಂದು ಕೇಳ್ತಾನೆ, ಎಲ್ಲಿ ವಾಲೆಯಲ್ಲಿ ತೋರ್ಸು, ಮೂಗ್ನತ್ತಿ ತೋರ್ಸು ಅಂದ್ರೆ ಆಕೆ ಯಾವ ಸ್ಥಿತಿಗೆ ಹೋಗುತ್ತೆ ಗೊತ್ತಾ, ಅದು ವಿಷ ಕುಡಿಯೋ ಸ್ಥಿತಿಗೆ ಹೋಗುತ್ತೆ. ಆ ವಿಷದಲ್ಲಿ ಆ ಮೂಗ್ನತ್ತಿ ಇರುತ್ತೆ. ಅರ್ಥ ಆಗ್ತಿದೆನಾ ಹೇಳೋದು? ಅರ್ಥ ಆಯ್ತು. ವಿಷ ಕುಡಿಯೋ ಮಟ್ಟಕ್ಕೆ ಹೋಗುತ್ತದು. ನೋಡಿ ಇದು ಪರೀಕ್ಷೆ. ನೋಡಿ ಅದನ್ನ ಮೂಗ್ನತ್ತಿಯಲ್ಲಿ ಅದು ಸಿಕ್ಕಿ ಆತನಿಗೆ ಪರಿವರ್ತನೆ ಆಗ್ಬಿಡುತ್ತೆ, ಮನ ಪರಿವರ್ತನೆ. ನೋಡಿ ಆತನ ಲೈಫೇ ಚೇಂಜ್. ಇಡೀ ಪುರಂದರದಾಸರ 9 ಕೋಟಿ ಆಸ್ತಿ ಏನಿತ್ತೋ ಎಲ್ಲವನ್ನ ತುಳಸಿ ದಳ ಇಟ್ಟು ಯೋಗ್ಯರಿಗೆ ನೋಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ದಾನ ಮಾಡ್ಬಿಡ್ತಾರೆ, ದಾಸರಾಗ್ಬಿಡ್ತಾರೆ ಅವರು. ನೋಡ್ರಿ ಹಂಗೆ ಇಲ್ಲಿ ಹೇಳ್ತಿದ್ರೆ ಪ್ರಭುಪಾದರು, ನಾನು ಈ ರೀತಿಯಲ್ಲಿ ಇಷ್ಟೇಕೆ ಖರ್ಚು ಮಾಡಿದೆ ಎಂದು ಮುಂದೆ ಪಶ್ಚಾತ್ತಾಪ ಪಡುವಂತೆ ದಾನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಮೇಲಿನವರು ವಿನಂತಿ ಮಾಡಿದರೆಂದು ಅನಿವಾರ್ಯತೆಯಿಂದ ದಾನವನ್ನು ಕೊಡುತ್ತಾರೆ. ಈ ಬಗೆಯ ದಾನವನ್ನು ರಾಜಸ ಗುಣದಲ್ಲಿ ಕೊಟ್ಟು ಎಂದು ಹೇಳಲಾಗಿದೆ. ಇಂದ್ರಿಯ ಸುಖಕ್ಕೆ ನಿವಾಸವಾದ ಸಂಸ್ಥೆಗಳಿಗೆ ಕೊಡುಗೆಗಳನ್ನು ನೀಡುವ ಅನೇಕ ದಾನದ ಪ್ರತಿಷ್ಠಾನಗಳಿವೆ. ವೇದ ಧರ್ಮ ಗ್ರಂಥಗಳು ಇಂತಹ ದಾನವನ್ನು ಸಮರ್ಥಿಸುವುದಿಲ್ಲ. ಸತ್ವಗುಣದಲ್ಲಿ ಮಾತ್ರ ದಾನವನ್ನು ಮಾಡಬೇಕೆಂದು ಹೇಳುತ್ತದೆ. ಅದೇ ತರ ಇಲ್ಲಿ ಹೇಳ್ತಾರೆ, ಅಶುಚಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ಗುಣದ ದಾನ ಎಂದು ಕರೆಯುತ್ತಾರೆ. ನೋಡಿ ಅಂದ್ರೆ ಭಾವದಲ್ಲಿ ಪ್ರಭುಪಾದರು ಹೇಳ್ತಾರೆ, ಮದ್ಯಪಾನ ಮತ್ತು ಜೂಜಾಟಗಳಲ್ಲಿ ತೊಡಗುವುದಕ್ಕೆ ನೀಡುವ ದಾನವನ್ನು ಇಲ್ಲಿ ಪ್ರೋತ್ಸಾಹಿಸಿಲ್ಲ. ಅಂತಹ ಕೊಡುಗೆ ತಾಮಸ ಗುಣಕ್ಕೆ ಸೇರಿದ್ದು. ಇಂತಹ ದಾನದಿಂದ ಒಳಿತಾಗುವುದಿಲ್ಲ, ಅದರ ಬದಲು ಪಾಪಿಗಳಿಗೆ ಪ್ರೋತ್ಸಾಹ ಸಿಗುತ್ತದೆ. ಹಾಗೆಯೇ ಯೋಗ್ಯವಾದ ಮನುಷ್ಯನಿಗೆ ಗೌರವ ಮತ್ತು ಲಕ್ಷ್ಯವಿಲ್ಲದೆ ದಾನವನ್ನು ನೀಡಿದರೆ ಅದು ತಾಮಸ ಗುಣದಲ್ಲಿರುವುದು ಎಂದು ಹೇಳಿದೆ. ನೋಡಿ ಹಿಂಗೆ ಟೆರರಿಸ್ಟ್ಗಳು ಬಂದು ದಾನ ಕೇಳ್ತಾರೆ, ನೋಡಿ ನಕ್ಸಲೈಟರು ಬಂದು ಕೇಳ್ತಾರೆ, ಸಾರಾಯಿ ಕುಡುಕರು ಬಂದು ಕೇಳ್ತಾರೆ, ಕೊಲೆಗಡುಕರು ಕೇಳ್ತಾರೆ. ನೋಡಿ ಈ ತರದ್ದು ಮದ್ಯಪಾನ ವ್ಯಸನಿಗಳು ಜೂಜಾಟಕ್ಕೆ ಬಂದು ದಾನ ಕೇಳ್ತಾರೆ. ಇದು ಏನೇನೋ ಸುಳ್ಳೆಲ್ಲ ಹೇಳ್ತಾರೆ. ನನ್ನ ಮಗು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ,
ಸ್ವಲ್ಪ ದುಡ್ಡು ಬೇಕು ಅಂತ ಬರ್ತಾರೆ. ನೋಡಿ ಅವರು ಕುಟುಂಬ ಇತ್ತೀಚೆಗೆ ರೋಡ್ಗಳಲ್ಲಿ ಬರ್ತಾರೆ, ನಾವು ಬಸ್ಸಲ್ಲಿ ಹೋಗ್ತಿದ್ವಿ, ಎಲ್ಲ ಪಿಕ್ ಲೂಟಿ ಆಗ್ಬಿಡ್ತು, ನಮ್ಮ ಹತ್ರ ಮನೆಗೆ ಹೋಗೋಕ್ಕೂ ದುಡ್ಡಿಲ್ಲ, ಈಗ ಊಟ ಮಾಡೋಕ್ಕೂ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ ಕೇಳೋರು ಒಂದು ದಂಧೆ ಶುರು ಆಗ್ಬಿಟ್ಟಿದೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಈ ಥರದ್ದೆಲ್ಲ ಮಾಡ್ತಾರೆ, ಏನೇನೋ ಮೋಸ ಮಾಡ್ತಾರೆ. ನೋಡಿ, ನಾವು ಕೊಡೋರು ಎಚ್ಚರಿಕೆಯಿಂದ ಇರಬೇಕು. ಹರೇ ಕೃಷ್ಣ. ಇದೇನು ಪ್ರಶ್ನೆ ಇಲ್ಲದೆ ಇದ್ರೆ, ಏನು ವಿಶೇಷ ದಿನಗಳಿಲ್ಲ ಅಂದ್ರೆ ಇಲ್ಲಿಗೆ ಕಾರ್ಯಕ್ರಮ ವಿರಾಮ ಕೊಡ್ತೀವಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ. ಸುಕನ್ಯಾ ಮಾತಾಜಿ ಅವ್ರ ಮನೆಯವ್ರಿಗೆ ಹುಷಾರಿಲ್ಲ ಅಂತೆ ಪ್ರಭುಜಿ, ಹಂಗಾಗಿ ಸ್ವಲ್ಪ ವಿಶ್ ಮಾಡ್ಬೇಕಾಯ್ತು ಪ್ರಭುಜಿ. ಅವ್ರಿಗಾಗಿ ಅವ್ರ ಮನೆಯವ್ರಿಗೆ ಹುಷಾರಿಲ್ಲ ಅಂತೆ ಪ್ರಭುಜಿ, ಹಾಸ್ಪಿಟಲ್ ಅಲ್ಲಿ ಇದಾರಂತೆ. ಎಲ್ಲರೂ 3 ಸತಿ ಹರೇ ಕೃಷ್ಣ ಮುಖಾಂತರ ಸುಕನ್ಯಾ ಮಾತಾಜಿ ಅವ್ರ ಮನೆಯವರಿಗೆ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ರಾಮ 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 ಹರೇ ಹರೇ, ಹರೇ ರಾಮ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಹರೇ. ನಿಮ್ಮೆಲ್ಲರ ಪ್ರಾರ್ಥನೆಗಳು ಸುಕನ್ಯಾ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ದಂಡ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡಾರ್ಪಣಂ. ಕೃಷ್ಣ ಪ್ರಭು ದಂಡವತ್ ಪ್ರಣಾಮ. ದಂಡೋತ್ ಪ್ರಣಾಮ ಪ್ರಭುಜಿ. ಕೃಷ್ಣ ಪ್ರಭು ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು ದಂಡೋತ್ ಪ್ರಣಾಮ್. ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ್.